ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೂರ್ತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನನಾಮರೂಪೇ ಗುಣಕರ್ಮ ಜನ್ಮಭಿಃ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚಾಭ್ಯಾಮನುಮೇಯವರ್ತ್ಮನೋ ದೇವಕ್ರಿಯಾಯಾಃ ಪ್ರತಿಯಂತ್ಯಥಾಪಿ. ಇದು ಭಾಗವತದ ಗರ್ಭಸ್ತುತಿಯಲ್ಲಿ ಬರುವಂತಹ ಬ್ರಹ್ಮದೇವರ ಮಾತು. ಭಗವಂತನನ್ನು ಹಿಂದಿನ ಶ್ಲೋಕದಲ್ಲಿ ನಾವು ತಿಳಿಯುವಾಗ ಗುಣಪ್ರಕಾಶೈರನುಮೀಯತೆ, ಬ್ರಹ್ಮಾದಿ ದೇವತೆಗಳ ದೇಹ ಭಗವಂತನ ಸನ್ನಿಧಾನಕ್ಕೆ ಪಾತ್ರ, ಅವೇ ಅಧಿಷ್ಠಾನಗಳು. ಗುಣಪ್ರಕಾಶಗಳಿಂದ ಅನುಮಾನ ಮಾಡಿ ಭಗವಂತ ಇಲ್ಲಿದ್ದಾನೆ ಅಂತ ತಿಳಿಲಿಕ್ಕೆ ಬರ್ತದೆ. ಇದನ್ನು ಹೇಳಿದರು. ಇದಾದ ಮೇಲೆ ಗುಣಪ್ರಕಾಶದಿಂದ ಭಗವಂತನನ್ನು ತಿಳಿಯೋದು ಹೇಗೋ, ನಾಮರೂಪಗಳಿಂದಲೂ ಪರಮಾತ್ಮನನ್ನು ತಿಳಿಲಿಕ್ಕಾಗ್ತದೆ ಅಂತ ಹೇಳ್ತಾರೆ. ನಾಮ ಹಾಗೂ ಭಗವಂತನ ರೂಪ, ನಾಮರೂಪ. ಗುಣಕರ್ಮ ಜನ್ಮಭಿಹಿ ನ ನಿರೂಪಿತವೇ ನಾಮರೂಪೇ, ನಾಮರೂಪಗಳಿಂದಲೂ ಪರಮಾತ್ಮನನ್ನು ತಿಳಿಬಹುದಲ್ಲ. ನಾಮರೂಪ ಅನುಮಾನೇನಾಪಿ ತತ್ಸ್ವದ್ಭಾವಂ ಕಿಂ ನ ಸ್ಯಾತ್, ತಿಳಿಲಿಕ್ಕೆ ಬರ್ತದ ಅಂದರೆ ಅಷ್ಟೇ ಸಾಲದು. ಮನೋವಚಾಭ್ಯಾಮನುಮೇಯ ವರ್ತ್ಮನೋ ದೇವಕ್ರಿಯಾಯಾಃ ಪ್ರತಿಯಂತ್ಯಥಾಪಿ. ಈ ಲೋಕದಲ್ಲಿ ಪ್ರಸಿದ್ಧಿ ಇಲ್ಲ, ಅಷ್ಟು ಸುಲಭವಾಗಿ ನಾಮರೂಪಗಳಿಂದ ತಿಳಿಲಿಕ್ಕಾಗಲ್ಲ. ಆದರೆ ಒಂದು ಮಾತನ್ನು ಉದಾಹರಿಸ್ತಾರೆ, ಶ್ರುತಿ ಮಾತು. ಸರ್ವಕರ್ಮ, ಸರ್ವನಾಮ, ಸರ್ವಲಿಂಗ, ಸರ್ವಗುಣ, ಸರ್ವಕಾಮ, ಸರ್ವಧರ್ಮ, ಸರ್ವರೂಪ, ಹೀಗೊಂದು ಶ್ರುತಿವಾಕ್ಯ. ಈ ವೇದವಚನ ಇರೋಣದ್ರಿಂದ ವೇದದ ಮಾತಿಗೆ ಅನುಗುಣವಾಗಿ ಭಗವಂತನನ್ನು ವೇದ ಪ್ರಮಾಣದಿಂದಲೇ ಖಾತ್ರಿಪಡಿಸ್ಕೊಳ್ಬೇಕಂತೆ. ದೇವರ ಸ್ವರೂಪ ಹೀಗಿದೆ ಅಂತ. ನಮ್ದೇನಾಗಿದೆ, ಎಲ್ಲ ದೇವರ ಬಗ್ಗೆ ಇಮೇಜಿನ್ ಮಾಡ್ಕೊಳ್ಳೋರೆ ಬಹಳ ಆಗಿಬಿಟ್ಟಿದ್ದಾರೆ. ಆ ಇಮೇಜಿನ್ ಮಾಡ್ಕೊಳ್ಳಿ, ಅದರ ಹಿಂದೆ ಏನಾದರೂ ಆಧಾರ ಇದೆನಾ ಅಂತ ಕೇಳಿದ್ರೆ ಅದಕ್ಕೇನು ಆಧಾರ ಇರಲ್ಲ. ಅಪೌರುಷೇಯವಾದ ವೇದಗಳನ್ನು, ಸ್ಮೃತಿಗಳನ್ನು ಆಧಾರ ಇಟ್ಕೊಂಡು ಭಗವಂತ ಹೀಗಿದ್ದಾನೆ ಅಂತ ತಿಳಿದ್ರೆ ತಪ್ಪಲ್ಲ. ಅವುಗಳ ಸಹಕಾರ ಇಲ್ಲದೆ ಮಾಡಬಾರ್ದು. ಹಾಗಾಗಿ ಶ್ರುತಿಗಳ ಮೂಲಕ ಮನೋವಚಾಭ್ಯಾಮನುಮೇಯ ವರ್ತಮನಃ, ಮನಸ್ಸು, ಮಾತು ಇವುಗಳಿಂದ ಕೇವಲ ಅನುಮಾನ ಮಾಡಬಲ್ಲ, ಶ್ರುತಿಯಿಂದ ಮಾತ್ರ ಪರಿಪೂರ್ಣವಾಗಿ ತಿಳಿಬಲ್ಲ. ಹಾಗಾಗಿ ಶ್ರುತಿಯನ್ನು ಇಟ್ಟುಕೊಂಡೇ, ವೇದ ಇಟ್ಟುಕೊಂಡೇ ಭಗವತ್ ಸ್ವರೂಪ ಹೀಗಿದೆ ಅಂತ ತಿಳಿಬೇಕು. ಯಾರಾದರೂ ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಬಂದರೆ, ದೇವ್ರು ಹೀಗೆ ಯಾಕೆ ಮಾಡ್ತಾನೆ, ಹಾಗೆ ಯಾಕೆ ಮಾಡ್ತಾನೆ, ಹೀಗೆ ಯಾಕೆ ಮಾಡಬಾರ್ದಾಗಿತ್ತು, ಹಾಗೆ ಯಾಕೆ ಮಾಡಬೇಕಾಗಿತ್ತು ಅಂತ ಚರ್ಚೆ ಮಾಡಿದರೆ ತರ್ಕದಿಂದ ಉತ್ತರ ಕೊಡೋದಲ್ಲ. ಸರಿಯಾಗಿ ಭಗವಂತನಂತ ಹೇಳಿದವರು ವೇದದಿಂದ ಉತ್ತರ ಕೊಡ್ತಾರೆ. ನೋಡಪ್ಪ, ವೇದ ಹೀಗೆ ಹೇಳ್ತದೆ ಭಗವಂತನ ಬಗ್ಗೆ,
ಹಾಗಾಗಿ ನೀನು ಅವನ ಬಗ್ಗೆ ತರ್ಕ ಮಾಡಿ ಕೇಳ್ತಿದ್ದಿ ಪ್ರಶ್ನೆ, ವೇದಕ್ಕೆ ಅನುಗುಣವಾಗಿ ನೀನು ಯೋಚನೆ ಮಾಡು, ಅಂದರೆ ಸರಿ ಹೋಗ್ತದೆ ಅಂತ ಉತ್ತರ ಕೊಡಬೇಕಂತ. ಭಗವಂತನನ್ನು ಅತಿಯಾದ ತರ್ಕದಿಂದಲೇ ತಿಳಿಲಿಕ್ಕೆ ಹೋದವನು ಏನಿಲ್ಲ ಅವನಲ್ಲಿ ಅದನ್ನು ತಿಳಿತಾನಂತೆ. ವೇದ ಶ್ರುತಿ ಇವುಗಳ ಆಧಾರದಿಂದ ತಿಳಿದವನು ಅವನಲ್ಲಿ ಏನಿದೆ ಅದನ್ನು ಮಾತ್ರ ತಿಳಿತಾನಂತೆ. ಇದೇ ವ್ಯತ್ಯಾಸ. ಭಗವಂತನ ಬಗ್ಗೆ ಪರಮಾತ್ಮನ ಬಗ್ಗೆ ತಿಳಿಯುವವನು ವೇದದಲ್ಲಿಯೂ ಕೆಲವು ಮಾತು ಮೇಲ್ನೋಟಕ್ಕೆ ಮೋಹಕವಾಗಿ ಬರ್ತಾರೆ. ಭಗವಂತನಿಗೆ ರೂಪ ಇಲ್ಲ, ಆಕಾರ ಇಲ್ಲ, ಗುಣಗಳು ಯಾವುದು ದೇವರಲ್ಲಿ ಇಲ್ಲ ಅಂತನ್ನೋ ಹಾಗೆ ವೇದದಲ್ಲಿಯೂ ಕೆಲವು ಶಬ್ದ ಬರ್ತಾವೆ. ಆ ಶಬ್ದಗಳನ್ನೆಲ್ಲ ಟ್ರೂ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡ್ಕೋಬಾರ್ದಂತೆ. ಅವುಗಳಿಗೆ ಅರ್ಥ ಮಾಡುವಾಗ ತುಂಬ ಎಚ್ಚರ ಇರಬೇಕು. ಗುಣಗಳಿಲ್ಲ ಅಂತ ವೇದದಲ್ಲಿ ಬರ್ತದೆ, ಅದರ ಹೃದಯ ಏನು? ಲೋಕದಲ್ಲಿ ಕಾಣುವ ಸಾತ್ವಿಕ ರಾಜಸ ತಾಮಸ ಗುಣಗಳು ದೇವರಲ್ಲಿ ಇಲ್ಲ ಅಂತ ಅರ್ಥ. ಗುಣ ಇಲ್ಲ ಅಂದರೆ ಆನಂದ ಗುಣ ಇಲ್ಲ, ಜ್ಞಾನ ಗುಣ ಇಲ್ಲ, ಹಾಗರ್ಥ ಅಲ್ಲ. ಆನಂದ ಗುಣ ಇದೆ, ಜ್ಞಾನ ಇದೆ, ಔದಾರ್ಯ ಇದೆ, ಶೌರ್ಯ ಇದೆ, ಪರಾಕ್ರಮ ಇದೆ, ಎಲ್ಲ ಗುಣಗಳು ಭಗವಂತನಲ್ಲಿ ಇದ್ದಾವೆ. ಹೀಗೆ ವೇದವನ್ನು ಅರ್ಥೈಸಿಕೊಡುವಾಗ ಬಹಳ ಎಚ್ಚರ ಇರಲಿ ಅಂತ ಹೇಳ್ತಾರೆ ಹಿರಿಯರು. ಲೋಕ ಸಿದ್ಧಾರ್ಥ ನಾಮ್ನಃ ಸ ರಾಹಿತ್ಯಾನ್ ನಾಮವರ್ಜಿತ. ವೇದ ಉಪನಿಷತ್ತುಗಳು ಭಗವಂತನನ್ನು ಅನಾಮ ಅಂತ ಬಹಳ ಕಡೆ ಕರೀತಾರೆ. ಅನಾಮ ಅಂದರೆ ನಾಮ ಇಲ್ದವ ಅಂತ ಅರ್ಥ ಮಾಡಬಾರ್ದು. ಲೋಕಸಿದ್ಧವಾದ ಅರ್ಥದಲ್ಲಿ ಆ ನಾಮ ಅವನನ್ನು ಹೇಳಲ್ಲ. ನಾಮ ಲೋಕದಲ್ಲಿ ಯಾವುದೋ ಒಂದು ಅರ್ಥದಲ್ಲಿ ಬಳಸ್ತಾ ಇರ್ತಾರೆ, ಅದೇ ಅರ್ಥವನ್ನು ದೇವರಲ್ಲಿ ಮಾಡಬಾರ್ದು. ಆ ಅಭಿಪ್ರಾಯದಿಂದ ನಾಮ ಇಲ್ಲ ಅಂತ ಹೇಳಿದ್ದದ್ದು. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಅದಕ್ಕೆ ಲೋಕ ಸಿದ್ಧಾರ್ಥ ನಾಮ್ನಃ ಸ ರಾಹಿತ್ಯಾತ್ ನಾಮವರ್ಜಿತ. ಈ ಅರ್ಥದಲ್ಲಿ ನಾಮವರ್ಜಿತ ಅಂತ ದೇವರನ್ನು ಕರೆಯೋದಂತೆ. ನಾಮ ಇಲ್ಲದವ. ಅರೂಪೋ ಅಪ್ರಾಕೃತತ್ವಾಚ್ಯ ಸತ್ವಾಭಾವಾತ್ ತಥಾ ಗುಣಃ. ಸತ್ವಾಭಾವಾತ್ ತಥಾ ಗುಣೈಃ. ಕೆಲವು ಉಪನಿಷತ್ತುಗಳಲ್ಲಿ ದೇವರನ್ನ ಅರೂಪ ಅಂತ ಕರೀತಾರೆ. ವೇದದಲ್ಲಿ ಅರೂಪ, ಅದಕ್ಕೆ ಬಹಳ ಜನ ಅರೂಪ ಅಂತ ಕೂಡ ಟ್ರೂ ಟ್ರಾನ್ಸ್ಲೇಟ್ ಮಾಡಿದರು. ಓ, ದೇವರಿಗೆ ಯಾವುದೇ ರೂಪ ಆಕಾರಗಳೇನೇ ಇಲ್ಲ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಟ್ರು. ವಾಸ್ತವಿಕವಾಗಿ ದೇವರಿಗೆ ಆಕಾರ ರೂಪ ಇಲ್ಲ ಅನ್ನೋ ಅರ್ಥ ಅಲ್ಲ ಆ ಶಬ್ದಕ್ಕೆ. ಅಪ್ರಾಕೃತ ಅಂದರೆ ಲೋಕದಲ್ಲಿ ಒಂದು ರೂಪಗಳು ಆಕಾರಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇದ್ದಾವಲ್ಲ ಎಲ್ಲ ಕಡೆ, ಅವೆಲ್ಲ ಪ್ರಾಕೃತ. ಆದರೆ ಭಗವಂತ ಮಾತ್ರ ಈ ಪ್ರಕೃತಿಯ ಸಂಬಂಧಕ್ಕೆ ಒಳಪಡುವವನಲ್ಲ. ಅಪ್ರಾಕೃತನಾದ್ದರಿಂದಲೇ ಅವನನ್ನು ಉಪನಿಷತ್ತುಗಳು ಅರೂಪ ಅಂತ ಕರೀತಾವಂತೆ. ಅರೂಪ ಅಪ್ರಾಕೃತತ್ವಾಚ. ಅಗುಣ ಅಗುಣ ನಿರ್ಗುಣ ಅಂತ ಕರೀತಾರೆ. ಅಗುಣ ಯಾಕೆ? ಅದಕ್ಕೆ ಹೇಳ್ತಾರೆ ಸತ್ವಾಭಾವಾತ್. ಸತ್ವ ರಜಸ್ಸು ತಮಸ್ಸು ಅಂತೇನು ಗುಣಗಳಿದ್ದಾವೆ, ಗುಣತ್ರಯ, ಅದು ದೇವರಲ್ಲಿ ಇಲ್ಲ. ಹೀಗೆ ಸತ್ವಾಭಾವಾತ್ ತಥಾ ಗುಣೈಃ. ಉಪನಿಷತ್ತಿನಲ್ಲಿ ಅಕರ್ಮ ಅಂತ ಕರೀತಾರೆ. ಅಕರ್ಮ ಅಂದ್ರೆ ಏನು? ಕರ್ಮ ಇಲ್ಲದವ ಅಂತ ಅರ್ಥ. ಹಾಗಾದರೆ ಭಗವಂತ ನಿಶ್ಚೇಷ್ಟಿತನಾಗಿ ಕೂತಿರ್ತಾನೆ, ಯಾವಾಗಲೂ ಏನು ಕೆಲಸ ಮಾಡಲ್ಲ ಅಂತನ. ಅದಕ್ಕೆ ವಿವರಣೆ ಮಾಡ್ತಾರೆ. ಅಕರ್ಮ ಅಕ್ಲಿಷ್ಟಕಾರಿತ್ವ. ದೇವರು ಏನೇ ಕೆಲಸ ಮಾಡಿದರೂ ಕ್ಲೇಶ ಪಡಲ್ಲಂತ. ಸ್ವಲ್ಪವೂ ಕ್ಲೇಶ ಪಡದೆ ಎಲ್ಲ ಕೆಲಸ ಮಾಡ್ತಾನೆ. ಆ ಅರ್ಥದಲ್ಲಿ ಭಗವಂತನಿಗೆ ಅಕರ್ಮ ಅಂತ ವೇದ ಕರೆಯೋದಂತೆ. ಕೆಲವರು ಆ ಅಕರ್ಮ ಅಂತನ್ನೋ ಶಬ್ದವನ್ನು ಭಗವಂತ ಯಾವ ಕಾರ್ಯ ಮಾಡಲ್ಲ, ಕ್ರಿಯೆಗಳೇ ಇಲ್ಲ, ಅವನು ನಿಷ್ಕ್ರಿಯ ಅಂತ ಅರ್ಥ ಮಾಡಿಬಿಟ್ರು. ಅಲ್ರಿ, ನಿಷ್ಕ್ರಿಯ ಅಂದರೆ ಜಡ ಪದಾರ್ಥ ಅಲ್ವಾ? ಜಡವಸ್ತುಗಳು ನಿಷ್ಕ್ರಿಯ, ದೇವರು ನಿಷ್ಕ್ರಿಯ ಅಂತ ಹೇಳಿಬಿಟ್ರೆ ದೇವರ ವ್ಯಕ್ತಿತ್ವ ಹೀಗಳದಂಗೆ ಆಗಲ್ವೇ? ಅದಕ್ಕೆ ಇದನ್ನೆಲ್ಲ ಭಗವತ್ಪಾದರು ವಿಶೇಷ ಅರ್ಥ ವಿವರಣೆ ಕೊಟ್ಟು ಅನಾಮ, ಅರೂಪ, ಅಕರ್ಮ, ಅಗುಣ ಎಲ್ಲ ವೇದದಲ್ಲಿ ಬರೋ ಶಬ್ದಗಳ ಅರ್ಥವೇ ಬೇರೆ ಇದೆ, ಒಳ ಅರ್ಥ ಅಂತಂತಾರೆ.
ಇದನ್ನು ತಿಳಿದು ಭಗವಂತನನ್ನು ಉಪಾಸನೆ ಮಾಡಬೇಕು. ಅದಕ್ಕೆ ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಕರ್ಮ ಕ್ಲಿಷ್ಟಕಾರಿತ್ವಾತ್ ನಿತ್ಯತ್ವಾತ್ ಅಜಯೇವ ಸಹ. ಅವನಿಗೆ ಅಜ ಅಂತ ಪುರಾಣಗಳಲ್ಲಿ ಕರೀತಾರೆ, ವೇದಗಳಲ್ಲಿ ಹೇಳ್ತಾರೆ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ ಅಜಹ ಅಂತ. ಅಜ ಅಂದರೆ ಏನು? ಜನನರಹಿತ ಅಂತ ಅರ್ಥ. ಜನನ ಯಾವುದಕ್ಕಿಲ್ಲ, ಅದು ನಿತ್ಯ. ನಿತ್ಯ ಆದ್ದರಿಂದ ಅವನು ಅಜ. ನಿತ್ಯನಾದ್ರಿಂದ ಅಜ ಶಬ್ದದಿಂದ ಕರೆಸ್ಕೊಳ್ತಾನೆ. ಅಲೌಕಿಕಾರ್ಥ ಸನ್ನಾಮ್ನಾಂ ಅನಂತತ್ವಾತ್ ಜನಾರ್ದನ ಅನಂತನಾಮ ಪರಮಃ ಸುಸುಖ ಜ್ಞಾನ ರೂಪವಾನ್. ಅನಂತ ಅಂತ ಕರೀತದೆ ಉಪನಿಷತ್ತು ವೇದ ದೇವರನ್ನ. ಯಾಕೆ ಅನಂತ ಅನ್ನೋ ನಾಮ ದೇವರಿಗಿದೆ ಅಂದರೆ, ಅಲೌಕಿಕ ಅರ್ಥ ಸನ್ನಾಮ ಅಲೌಕಿಕವಾದ ಅರ್ಥವನ್ನು ಹೇಳುವ ಬಹಳಷ್ಟು ನಾಮಗಳು ಅವನಿಗಿದ್ದಾವಂತೆ. ಎಲ್ಲ ನಾಮಗಳು ಅಲೌಕಿಕ ಅರ್ಥನೇ ಹೇಳ್ತಾವೆ ದೇವರದ್ದು. ನಾವು ಲೌಕಿಕ ಅರ್ಥ ಮಾಡಲೇಬಾರದು ಅವಕ್ಕೆ. ಹಾಗಾಗಿ ಅಲೌಕಿಕಾರ್ಥ ಸನ್ನಾಮ್ನಾಂ ಅನಂತತ್ವಾತ್, ಒಂದೇ ಎರಡೇ ವಿಷ್ಣು ಸಹಸ್ರನಾಮ. ಆ ನಾಮದಲ್ಲಿ ನೋಡಲಿಕ್ಕೆ ಮೇಲ್ನೋಟಕ್ಕೆ ನಮಗೆ ಯಾವುದೋ ಒಂದು ತಿಳುವಳಿಕೆ ಬರೋ ಅರ್ಥ ಹೇಳ್ದಂಗೆ ಕಾಣಿಸ್ತದೆ. ವಾಸ್ತವಿಕವಾಗಿ ಅದು ಲೌಕಿಕ ಅರ್ಥ ಇರಲ್ಲ. ಅದಕ್ಕಿರೋ ಅರ್ಥ ಅಲೌಕಿಕವಾದ ಅರ್ಥ. ಆ ಅರ್ಥದಲ್ಲಿ ಎಷ್ಟೋ ನಾಮಗಳು ಭಗವಂತನಿಗಿದ್ದಾವೆ, ಅನಂತ ಇದ್ದಾವೆ. ಹಾಗಾಗಿ ದೇವರಿಗೊಂದು ಹೆಸರು ಬಂತಂತೆ ಅನಂತನಾಮ ಅಂತ. ಅನಂತನಾಮ ಅನ್ನೋ ನಾಮ ಬಂದದ್ದು ಭಗವಂತನಿಗೆ ಈ ಅರ್ಥದಲ್ಲಿ ಅಂತ ಹಿರಿಯರು ಹೇಳ್ತಾರೆ. ಸುಸುಖ ಜ್ಞಾನ ರೂಪವಾನ್ ತಾನಿ ಚಾಸ್ಯ ಸುದಿವ್ಯಾನಿ ಸುಗಂಧೀನಿ ಶುಭಾಂತಿ ಚ ಶುಭಲಕ್ಷಣ ಪೂರ್ಣಾನಿ ಸುವರ್ಣಾನಿ ಮಹಾಂತಿ ಚ. ಭಗವಂತನ ನಾಮ, ಭಗವಂತನ ರೂಪ, ಆ ರೂಪಗಳ ಪರಿಚಯ ಮಾಡಿಸ್ತಾರೆ. ಒಂದೊಂದು ಭಗವಂತನ ರೂಪಗಳು ದಿವ್ಯವಾದ ರೂಪ ಅಂತೆ, ಸುಗಂಧಭರಿತವಾದ ರೂಪ ಅಂತೆ. ಭಗವಂತನ ಸುಗಂಧಭರಿತ ರೂಪಗಳು ಹೇಗಿರ್ತಾವೆ ಅಂತ ನಿಮಗೆ ಕಲ್ಪಿಸ್ಕೊಳ್ಳಿಕ್ಕೆ ಅಷ್ಟು ಸುಲಭ ಸಾಧ್ಯ ಇಲ್ಲ ಇವತ್ತು ಲೋಕದಲ್ಲಿ. ಅವನನ್ನು ನಿರಂತರ ಹೃದಯ ಕಮಲದಲ್ಲಿ ಯಾರು ಧ್ಯಾನ ಮಾಡ್ತಾರೋ, ಅತಿ ಹೆಚ್ಚು ಧ್ಯಾನ ಮಾಡ್ತಾ ಇದ್ರೆ ಅವರ ದೇಹದಲ್ಲಿ ಒಂದು ಸುಗಂಧ ಬರ್ತದಂತೆ. ಅಂಥ ರೂಪ ಭಗವಂತನ ರೂಪ ಅಂತಾರೆ. ಅದಕ್ಕೆ ದಿವ್ಯವಾದದ್ದು, ಸುಗಂಧಭರಿತವಾದದ್ದು, ಬಹಳ ಪ್ರಕಾಶ ರೂಪವಾದದ್ದು, ಶುಭಲಕ್ಷಣ ಸಂಪನ್ನವಾದದ್ದು. ಶುಭಲಕ್ಷಣ ಸಂಪನ್ನ ಭರಿತವಾದ, ಸುವರ್ಣ ಭರಿತವಾದ, ಸುವರ್ಣದಂತಿರುವಂಥ ರೂಪಗಳು. ಸುವರ್ಣಾನಿ, ಒಳ್ಳೆ ಬಣ್ಣದ್ದು. ಅಂಥಿಂಥ ಲೋಕದಲ್ಲಿ ನೋಡುವ ಈ ಪ್ರಾಕೃತ ಬಣ್ಣ ಅಲ್ಲ ಭಗವಂತನ ಬಣ್ಣ. ಅದು ಎಂದೂ ಮಾಸಲ್ಲ. ಈ ನಮ್ಮ ದೇಹದ ಬಣ್ಣ ಎಲ್ಲ ಸೂರ್ಯನ ಕಡೆ ಬಂದರೆ ಮಾಸ್ತದೆ, ಮಳೆ ಬಂದರೆ ಇನ್ನೇನು ಆಗ್ತದೆ. ಭಗವಂತನ ಬಣ್ಣ ಎಂದೂ ಮಾಸಲ್ಲ. ಇದು ರೂಪದ ಪರಿಚಯ. ಯದತೋ ನಂತರೂಪೋಸೋ ಪೂರ್ಣಾನಂದಾದಿ ಭೋಜನಾತ್ ಬಲೈಶ್ವರ್ಯ ಸುವೀರ್ಯಾದಿ ಪೂರ್ಣಾಸಂಖ್ಯ ಗುಣತ್ವತಃ ಅನಂತ ಗುಣ ಏವಾಸೋ ತೇಜಾನಂದ ಅಭಿನ್ನ ಗುಣ ಹರೇಹೇ. ಎಲ್ಲದರಲ್ಲಿದ್ದಾನೆ. ನಾವು ಕೊಟ್ಟ ಆಹಾರ ಪದಾರ್ಥಗಳನ್ನೆಲ್ಲ ಭಗವಂತ ಅದರಲ್ಲಿರುವ ಸ್ವಾಖ್ಯ ರಸವನ್ನು ಮಾತ್ರ ಉಪಭೋಗಿಸ್ತಾನೆ. ಅದನ್ನು ಭೋಗಿಸಿಯೂ ಪೂರ್ಣಾನಂದನೇ ಆಗಿರ್ತಾನೆ. ನೋಡಿ, ಇದು ಅವನ ರೂಪದ ವೈಶಿಷ್ಟ್ಯ. ಆ ರೂಪಗಳೆಲ್ಲ ಪೂರ್ಣ. ಬಲ, ಐಶ್ವರ್ಯ, ಜ್ಞಾನ, ಆನಂದ ಎಲ್ಲ ಪೂರ್ಣ ಅಂತ. ಅದಕ್ಕೆ ಪೂರ್ಣ ಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ, ಎಲ್ಲ ಪೂರ್ಣ ಅಂತ ಹೇಳ್ತದೆ ಉಪನಿಷತ್ತು. ಎಲ್ಲೂ ಅಪೂರ್ಣತೆ ಇಲ್ಲ. ಎಲ್ಲ ಭಗವದ್ ರೂಪಗಳಲ್ಲೂ ಅನಂತ ಗುಣಗಳಿವೆ. ಆ ಗುಣಗಳಲ್ಲಿ ಪರಸ್ಪರ ಭೇದ ಇಲ್ಲಂತೆ. ಮತ್ತೆ ಅದನ್ನು ತಿಳಿಬೇಕು. ಅನಂತ ಗುಣ ಏವಾಸೌ ತೇಚ ಅಭಿನ್ನಾಹ ಗುಣಾಹ ಹರೇರ್ಯತಾಹ. ಒಂದು ರೂಪದಲ್ಲಿ ಅನಂತ ಗುಣ ಇದೆ. ಆ ಗುಣಗಳಲ್ಲಿ ಪರಸ್ಪರ ಭೇದ ಉಂಟೋ? ಅದು ಭೇದ ಇಲ್ಲ. ಇನ್ನೊಂದು ರೂಪ, ಅಲ್ಲಿ ಭಗವಂತನ ಅನಂತ ರೂಪಗಳಲ್ಲಿ ಅನಂತ ಗುಣಗಳಿವೆ. ಆ ಗುಣಗಳಲ್ಲಿ ಈ ಗುಣಗಳಲ್ಲಿ ಭೇದ ಇದೆಯಾ? ಅದೂ ಇಲ್ಲ. ಯಾಕೆ? ರೂಪದಲ್ಲಿಯೂ ಭೇದ ಇಲ್ಲ. ಇಮ್ಯಾಜಿನಿಗೆ ಬರಲ್ಲ, ಅಷ್ಟು ಸುಲಭ ಇದು. ಆದರೆ ಪ್ರಮಾಣ ಹೇಳ್ತದೆ.
ಅನಂತ ಗುಣ ಏವಾಸೌ ತೇಚಾ ಭಿನ್ನಾ ಗುಣ ಹರೇ ಪರಸ್ಪರಮಭಿನ್ನಾಶ್ಚ ಸರ್ವೇ ಧರ್ಮಾಶ್ಚ ತದ್ಗತಾಃ. ನೃಸಿಂಹರೂಪನಾಗಿ ಹಿರಣ್ಯಕಶಿಪುನನ್ನು ಸಂಹರಿಸಿದ. ಇದು ಸಂಹಾರ ಮಾಡಿದ್ದು ಒಂದು ಕ್ರಿಯೆ ಅಥವಾ ಅದೊಂದು ಗುಣ ಭಗವಂತನಲ್ಲಿ. ದುಷ್ಟ ಸಂಹಾರ ಅನ್ನೋದು ಒಂದು ಗುಣ. ಬುದ್ಧನಾದಾಗ ಎಲ್ಲರಿಗೆ ತತ್ವವನ್ನು ಉಪದೇಶ ಮಾಡಿದ, ಅದು ಒಂದು ಗುಣ. ನೃಸಿಂಹನಾದಾಗ ಮಾಡಿದ ಸಂಹಾರ ಅನ್ನೋ ಗುಣ ಇದೆಯಲ್ಲ, ಬುದ್ಧನಲ್ಲಿ ಇಲ್ಲ ಅಂತ ತಿಳಿಬಾರದು. ಬುದ್ಧ ಮಾಡಿದ ಉಪದೇಶ ಇದೆಯಲ್ಲ, ಉಪದೇಶ ಅಂದ್ರೆ ಉಪದೇಶ ಕರ್ತೃತ್ವ ಅನ್ನೋ ಗುಣ, ಅದು ನೃಸಿಂಹನಲ್ಲಿ ಇಲ್ಲ ಅಂತ ತಿಳಿಬಾರ್ದಂತ. ಹಾಗಾಗಿ ಆ ಗುಣ ಈ ಗುಣ ಭಗವಂತನಲ್ಲಿ ಪರಸ್ಪರವಾಗಿ ಇಲ್ಲಿಯೂ ಅಲ್ಲಿಯೂ ಅನಂತವೇ. ಎಲ್ಲವೂ ಅಲ್ಲಿಯೂ ಇದೆ, ಇಲ್ಲೂ ಇದೆ. ಹಾಗಾದರೆ ನಮ್ಮ ತಿಳುವಳಿಕೆಗೆ ಮಾತ್ರ ಅದು ಇದು ಬೇರೆ ಅದು ಬೇರೆ ಅನ್ನೋ ಹಾಗೆ ಕಾಣಿಸ್ತಿರ್ತದೆ. ಅದರ ಅಭಿನ್ನ ಅಂತ ಹೇಳ್ತದೆ. ಪರಸ್ಪರಂ ಅಭಿನ್ನಾಶ್ಚ ಸ್ಥಿತೇ ಸರ್ವೇ ಧರ್ಮಾಶ್ಚ ತದ್ಗತಾಃ. ಅಭಿನ್ನಾನಿ ಚ ರೂಪಾಣಿ, ಗುಣಗಳು ಅಭಿನ್ನ, ಪರಸ್ಪರ ಗುಣಗಳು ಅಭಿನ್ನ, ಪರಸ್ಪರ ರೂಪಗಳು ಅಭಿನ್ನ. ಸರ್ವಾಣಿ ಜಗದೀಶಿತು. ಹೀಗೆ ಭಗವಂತನ ವ್ಯಕ್ತಿತ್ವವನ್ನು ಬ್ರಹ್ಮತರ್ಕ ಅನ್ನೋ ಗ್ರಂಥದಲ್ಲಿ ನಮಗೆ ಪ್ರಸ್ತಾಪ ಮಾಡ್ತಾರೆ. ಪ್ರಾಕೃತಸ್ಯತು ನಾಮಾದೇರೀಕ್ಷಿತ ಪುರುಷೋತ್ತಮಃ ಅನಾಮಾದಿ ವಚೋಭಿಸ್ತು ಸಯೇಷೋರ್ಥೋ ಅನುಮೀಯತೆ. ಅನಾಮತ್ವಾದಿ ಚಾನ್ಯಚ್ಚ ಜ್ಞಾನಿನಾಂ ಮನಸೇಂಗ್ಯತೆ ತೇನೈವ ಚೋಹ್ಯ ಯೇಷೋರ್ಥ ತಸ್ಮಾಜ್ಞೇಯ ಇತಿ ಪ್ರಭು ಅಂತ ಬ್ರಹ್ಮತರ್ಕ ಅನ್ನೋ ವಚನ ಈ ವಿಷಯವನ್ನು ನಮಗೆ ಬಹಳ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡುತ್ತದೆ. ಅವನ ಗುಣ, ರೂಪ, ನಾಮ ಎಲ್ಲವೂ ಅಭಿನ್ನವೇ ಆಗಿದ್ದಾವೆ. ಜ್ಞಾನಿಗಳಾದವರು ಹೀಗೆ ವಿವೇಕ ಮಾಡಿಕೊಳ್ಬೇಕು. ಈ ರೀತಿ ಬ್ರಹ್ಮದೇವರು ಈ ಸ್ತೋತ್ರದಲ್ಲಿ ಒಂದು ಒಳ್ಳೆ ಪ್ರಮೇಯವನ್ನು ಅನುಸಂಧಾನ ಮಾಡಿಸಿದರು. ಮುಂದಿನ ಶ್ಲೋಕ ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಸರಿ, ಭಗವಂತನ ನಾಮ, ರೂಪ, ಗುಣ, ಕ್ರಿಯೆ ಎಲ್ಲವೂ ಅಭಿನ್ನ ಅಂತ ಹೇಳಿದ್ರಲ್ಲ, ಎಲ್ಲ ಅಭಿನ್ನ ಆದರೆ ನಾವು ಅದನ್ನು ಹೇಗೆ ಚಿಂತನೆ ಮಾಡಬೇಕು? ನಮಗೇನೀಗ ನಮಗೊಂದೇನೋ ಒಂದು ತಿಳುವಳಿಕೆ ಕೊಡಬೇಕಿತ್ತಲ್ಲ, ಭಗವಂತನ ಸ್ವರೂಪ ಹೀಗಿದೆ, ನಾವೇನು ಮಾಡಬೇಕೀಗ ಅದನ್ನು? ಅದಕ್ಕೆ ಮುಂದಿನ ಶ್ಲೋಕ ಬಂತಂತೆ. ನಾವ್ಯಾಕೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಉತ್ತರ, ನಾವೇನು ಮಾಡಬೇಕಾ? ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಮೇಲಿಂದ ಮೇಲೆ ಹುಟ್ಟು ಸಾವಿನ ಸುಖ ದುಃಖಗಳ ಈ ಸಂಸಾರದ ಚಕ್ರದಲ್ಲಿ ನೀನು ಬರಬಾರ್ದು ಅಂತ ಅಪೇಕ್ಷೆ ಪಡ್ತಿದ್ದೀಯಲ್ಲಪ್ಪ, ಹಾಗಾದರೆ ಈ ಕೆಲಸ ನೀನು ಮಾಡಬೇಕು ಅಂತ. ಅದು ಶೃಣ್ವನ್ ಗೃಣನ್, ಸಮಯ ಮಾಡಿಕೊಂಡು ಭಗವಂತನ ನಾಮರೂಪಗಳ ಪರಿಚಯ ಹಿಂದೆ ಮಾಡಿಸಿದಲ್ವಾ, ಅದನ್ನು ಶ್ರವಣ ಮಾಡು. ಗೃಣನ್, ಅದನ್ನೇ ಬಾಯಿ ತುಂಬ ಹೇಳು. ಸಂಸ್ಮರಯಂಶ್ಚ ಚಿಂತಯನ್, ಶ್ರವಣ ಅದನ್ನೇ ಬಾಯಲ್ಲಿ ಹೇಳೋದು, ಎರಡೂ ಆದಮೇಲೆ ಸ್ಮರಣೆ ಮಾಡ್ತಾ ಕೊಡು. ಏನು ಆ ಭಗವಂತನ ರೂಪ, ಏನು ವ್ಯಕ್ತಿತ್ವ, ಎಂಥ ಗುಣ ದೇವರದು, ಅವರಲ್ಲಿ ಎಂಥ ಗುಣ ಇಟ್ಟಿದ್ದಾನೆ, ಇವರಲ್ಲಿ ಎಂಥ ರೂಪ ಇಟ್ಟಿದ್ದಾನೆ, ಏನು ಒಳ್ಳೆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನಲ್ಲ, ಈ ರೀತಿ ಸ್ಮರಣೆ ಮಾಡಬೇಕಂತ. ಸಂಸ್ಮರಯಂಶ್ಚ ಚಿಂತಯನ್, ಚಿಂತನೆ ಮಾಡಬೇಕು. ಹೀಗೆ ನಾಮಚಿಂತನೆ, ನಾಮಶ್ರವಣ, ನಾಮದ ಗ್ರಹಣ, ನಾಮದ ಸ್ಮರಣ ಮಾಡಬೇಕು. ನಾವೆಂದಾದರೂ ಮಾಡ್ತಿದ್ದೇವೆ ಅದನ್ನು? ರೂಪಚಿಂತನೆ, ರೂಪದ ಸ್ಮರಣೆ, ರೂಪದ ಗ್ರಹಣ, ರೂಪದ ಸ್ಮರಣೆ, ಅದನ್ನೇ ಮಾಡಬೇಕಂತ. ಯಾವುದಾದ್ರೂ ಒಂದು ರೂಪ ಗೊತ್ತಿದೆ ನಮಗೆ? ಭಗವಂತನ ಇಂಥ ರೂಪ ಇಂಥ ಕಡೆಯಲ್ಲಿ ಇದೆ, ಒಂದಾದರೂ ರೂಪ ತಿಳ್ಕೊಳ್ಳುವ. ಇಷ್ಟು ಪದಾರ್ಥಗಳನ್ನು ಉಪಯೋಗಿಸ್ತೇವಲ್ಲ ಭೌತಿಕವಾದದ್ದನ್ನು, ಬಟ್ಟೆ ಹಾಕ್ಕೊಳ್ಳೋ ಬಟ್ಟೆಯಲ್ಲಿ ಭಗವಂತನ ರೂಪ ಯಾವುದು ಅಂತ ತಿಳಿದ್ವಾ? ಈಗ ನಡೀತಿರುವ ಮಾಸ ಜ್ಯೇಷ್ಠ,
ಈ ಮಾಸದಲ್ಲಿರೋ ಭಗವದ್ ರೂಪ ಯಾವುದು ಅಂತ ತಿಳಿದ್ವಾ? ಋತು, ಗ್ರೀಷ್ಮ ಋತು, ಇಲ್ಲಿರುವ ಭಗವದ್ ರೂಪ ಯಾವುದು? ನಮ್ಮೊಳಗಿರುವ ರೂಪ ಯಾವುದು? ವೃಕ್ಷಗಳಲ್ಲಿರುವ ರೂಪ ಯಾವುದು? ಹೂವಿನಲ್ಲಿರುವ ಭಗವದ್ ರೂಪ ಯಾವುದು? ಸಿಹಿ ತಿಂಡಿ ತಿನಿಸುಗಳಲ್ಲಿ ಭಗವಂತನ ರೂಪ ಇದೆ, ಇದು ಯಾವುದು? ಏನಾದರೂ ತಿಳಿದ್ವಾ? ಅದನ್ನು ಮಾಡಲಿ ಅಂತ ಹೇಳ್ತಾರೆ. ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ, ಸರ್ವಕ್ರಿಯಾಸು, ಮಾಡುವ ಎಲ್ಲ ಕಾರ್ಯಗಳಲ್ಲಿಯೂ ಭಗವಂತ ಪ್ರೇರೇಪಕ, ಭಗವಂತ ಪೂಜ್ಯ, ಅವನಿದ್ದು ನಡೆಸ್ತಿದ್ದಾನೆ, ಅವನ ರೂಪ ಇಲ್ಲಿ ಈ ರೀತಿ ಇದ್ದು ಪ್ರೇರಣೆ ಮಾಡ್ತಿದೆ, ಈ ಭಾವ ಬರಬೇಕಂತ ನೋಡಿ ಹೇಳ್ತಾರೆ. ಕ್ರಿಯಾಸು ಯಃ ಪ್ರೇರಕತ್ವೇನ ಪೂಜ್ಯತ್ವೇನ ನಾಮಾನಿ ರೂಪಾಣಿ, ಆ ನಾಮ ರೂಪಗಳನ್ನು ಸ್ಮರಣೆ ಮಾಡಿ ಶ್ರವಣ ಮಾಡಿ ಚಿಂತನೆ ಮಾಡ್ತಾ ಇರಬೇಕು. ಮನಸ್ಸು ಅವನ ಪಾದಾರವಿಂದಗಳಲ್ಲೇ ನೆಲೆಗೊಳಿಸಿರಬೇಕು. ತ್ವಚ್ಚರಣಾರವಿಂದಯೋ, ನಿನ್ನ ಪಾದಕಮಲಗಳಲ್ಲಿ ಮನಸ್ಸನ್ನಿರಿಸಿ ನಾಮ ರೂಪಗಳ ಶ್ರವಣ ಮನನ ಸ್ಮರಣ ಮಾಡ್ತಾ ಮಾಡ್ತಾ ಮಾಡಬೇಕಾದ ಎಲ್ಲ ಕರ್ತವ್ಯ ಕರ್ಮಗಳನ್ನು ನಡೆಸ್ತಾ ಇದ್ದುಬಿಟ್ರೆ ಭಗವಂತ ಅಂತಾನೆ ಮತ್ತೆ ಸಂಸಾರಕ್ಕೆ ಬರ್ತಿ ನನ್ನ ಹತ್ರ ಬಂದುಬಿಡು ಅಂತ ಅಂದ್ಬಿಡ್ತಾನಂತ. ಇದು ಮೋಕ್ಷದ ಉಪಾಯ ಅಂತ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ, ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ ಯೋ ವೇತ್ತಿ ನೈತಿ ಸಂಸಾರಂ ತತ್ಪ್ರಸಾದಾನ್ನ ಸಂಶಯ. ನೋಡಿ, ಒಂದು ಸ್ಮೃತಿ ವಾಕ್ಯ ಹೇಳ್ತದೆ. ಯಾವುದೇ ಕೆಲಸ ಮಾಡಲಿ, ವಾಹನ ಚಲಾವಣೆ ಮಾಡಲಿ, ಮನೆಯೊಳಗೆ ಕಸ ಹೊಡೆಯೋ ಕೆಲಸ ಮಾಡಲಿ, ಪಾತ್ರೆ ತೊಳೆಯೋದು ಮಾಡಲಿ, ಅಥವಾ ಬಟ್ಟೆ ಒಗೆಯೋ ಕೆಲಸ ಮಾಡ್ತಿರಲಿ, ಆಗಲೂ ಭಗವಂತ ಕರ್ತೃ, ಭಗವಂತ ನನ್ನೊಳಗಿದ್ದು ಕರ್ತೃ ಅನ್ನೋ ಭಾವ ಇರಬೇಕಂತ. ಕರ್ತೃತ್ವೇನ ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನ. ಸ್ವಾಮಿ, ನೀ ನನ್ನ ಪೂಜೆ ತಗೊಳ್ತಿದ್ದಿ, ಸ್ನಾನ ಮಾಡಲಿ, ಭೋಜನ ಮಾಡಲಿ, ಮನೆಯೊಳಗೆ ಊಟ ಮಾಡುವಾಗಲೂ ಭಗವಂತನ ಕರ್ತೃತ್ವದ ಸ್ಮರಣೆ ಬರಬೇಕು. ನಾವಿದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ಸುಲಭ. ನಿಜವಾಗಲು ಏನೇನೋ ಅಳವಡಿಸ್ಕೊಂಡುವಂತೆ ಬರ್ತಾ ಬರ್ತಾ ಈ ಶತಮಾನದಲ್ಲಿ ಮೊಬೈಲ್ ಅಳವಡಿಸ್ಕೊಳ್ಳಿಲ್ವೇ, ಬರ್ತಾ ಬರ್ತಾ ಟಿ ವಿ ಅಳವಡಿಸ್ಕೊಳ್ಳಿಲ್ವೇ, ಕಲರ್ ಅದು, ವಾಹನಗಳನ್ನು EV ಬಂದ ಮೇಲೆ ಅದನ್ನು ಅಳವಡಿಸ್ಕೊಳ್ಳಿಲ್ವೇ, ಡೀಸೆಲ್ ಹೋಯಿತು, ಪೆಟ್ರೋಲ್ ಹೋಯಿತು, EV ಬಂದರೆ EV ತಗೊಳ್ಳೋದು ಬಿಟ್ವೆ, ಎಲ್ಲ ಅಳವಡಿಸ್ಕೊಳ್ತಿದ್ದೀವಿ ನಮಗೆ ಬೇಕಾದ ಸಮಯಕ್ಕೆ, ನಮಗೆ ಬೇಕಾದ ರೀತಿಯಲ್ಲಿ. ಆದರೆ ಭಗವಂತನ ಸ್ಮರಣೆ, ಭಗವಂತನ ಕರ್ತೃತ್ವ, ಅವನ ಪೂಜ್ಯತ್ವವನ್ನು ಅನುಸಂಧಾನ ಮಾಡೋದು ಅಳವಡಿಸ್ಕೊಳ್ತಾ ಇಲ್ಲ. ಇದೇ ವಿಪರ್ಯಾಸ. ಹೇಳ್ತದೆ ಆ ಸ್ಮೃತಿ. ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ ಯೋ ವೇತ್ತಿ, ತಿಳಿದ್ರೆ ಸಾಕಂತೆ ಪರಮಾತ್ಮನಲ್ಲ. ಯೋ ವೇತ್ತಿ ನೈತಿ ಸಂಸಾರಂ ತತ್ ಪ್ರಸಾದಾತ್ ನ ಸಂಶಯ ಅಂತಂತಾರೆ. ಇದು ಬ್ರಹ್ಮದೇವರು ನಮಗೆಲ್ಲ ಕೊಟ್ಟಂಥ ದಿವ್ಯ ಸಂದೇಶ. ಇದಾದ ಮೇಲೆ ಮುಂದಿನ ಶ್ಲೋಕ ಭಗವಂತನ ಅವತಾರದ ಪ್ರಯೋಜನವನ್ನು ಮತ್ತು ವಿಜ್ಞಾಪನೆ ಮಾಡ್ತಾರೆ. ಈಗ ಕೃಷ್ಣನಾಗಿ ಹೊರ ಬರಬೇಕಲ್ಲ ಗರ್ಭದಿಂದ, ಕೃಷ್ಣನಾಗಿ, ಯಾಕಂದರೆ ಗರ್ಭದಲ್ಲೇ ಇದ್ದಾನೆ ಇನ್ನು. ಬ್ರಹ್ಮದೇವರು ವಿಜ್ಞಾಪನೆ ಮಾಡಿಕೊಳ್ತಾರೆ, ಸ್ವಾಮಿ ಈಗ ನೀನು ಅವತಾರ ಮಾಡಿ ಮಾಡಬೇಕಾದ ಕಾರ್ಯಗಳು ಇಂತಿಷ್ಟು ಅಂತ. ಏನೇನು ಕಾರ್ಯ? ದಿಷ್ಟ್ಯಾ ಹರೇ ಸ್ಯಾ ಭವತಃ ಪದೋ ಭುವೋ ಭಾರೋಪನೀತಸ್ತವ ಜನ್ಮನೇಶಿತುಃ ದಿಷ್ಟ್ಯಾಂಕಿತಾಂ ತ್ವತ್ಪದಕೈಃ ಸುಶೋಭನೈಃ ದ್ರಕ್ಷ್ಯಾಮ ಗಾಂ ದ್ಯಾಂಚ ತವಾನುಕಂಪಿತಾಂ. ಹೇ ಹರೇ, ಹೇ ನಾರಾಯಣ, ಹೇ ಕೃಷ್ಣ, ನೀನು ಭೂಮಿಯಲ್ಲಿ ಅವತಾರ ಮಾಡಿ ಬರಬೇಕು. ನೀನು ಅವತಾರ ಮಾಡಿ ಬಂದಾಗ ಭೂಮಿಯ ಮೇಲೆ ನೀನು ಅಂಬೆಗಾಲಿಡ್ತಿ, ನಡಿಗೆ ನಡೀತಿ. ಅದರ ಲಾಭ ಏನು? ಅಪ್ರಾಕೃತನಾದ ನೀನು ಭೂಮಿಯಲ್ಲಿ ನಡೆದಾಗ ಆ ಭೂಮಿಯ ಮೇಲೆ ನಿನ್ನ ಹೆಜ್ಜೆ ಗುರುತುಗಳು ಮೂಡುತ್ತಾವಲ್ಲ, ಅದೇ ನಿನ್ನ ಅವತಾರದ ದೊಡ್ಡ ಲಾಭ ಅಂದ್ರಂತೆ.
ನೋಡಿ ಹೇಳ್ತಾರೆ, ದಿಷ್ಟ್ಯಾಹರೇ ಅಸ್ಯಾಹ ಭವತಃ ಪದೋ ಭುವಃ ಭಾರೋಪನೀತಸ್ತವ ಜನ್ಮನೇಶಿತು. ದೇವರು ತನ್ನ ಪಾದಗಳನ್ನು ಭೂಮಿ ಮೇಲೆ ಇರಿಸೋದೇ ಒಂದು ದೊಡ್ಡ ಲಾಭ, ಅವನ ಅವತಾರದ ಲಾಭ. ದೊಡ್ಡವರಿಗೆ ಹೇಳುವಾಗ ಅಂತಿರ್ತಾರೆ, ನೀವು ನಮ್ಮ ಮನೆಗೆ ಪಾದ ಬೆಳೆಸ್ರಿ ಸಾಕು, ಅದೇ ನಮ್ಮ ಜನ್ಮದ ಲಾಭ ಅಂತಾರೆ. ದೇವರ ಭಕ್ತರಿಗೆ ಈ ಮಾತನ್ನು ಹೇಳಬೇಕಾದ್ರೆ ಇನ್ನು ಸ್ವಯಂ ಭಗವಂತನಿಗೆ ಬ್ರಹ್ಮದೇವರು ಏನು ಹೇಳಬೇಕು ಅಂತ, ಸ್ವಾಮಿ ನೀನು ಪಾದ ಬೆಳೆಸು ಭೂಮಿ ಮೇಲೆ, ಅದೇ ಲಾಭ ಅಂತಂದ್ರು. ಏನು ಲಾಭ ಮಾಡ್ತದೆ ಅದು? ಭುವೋ ಭಾರ ಅಪನೀತಃ. ಪಾದ ಭೂಮಿ ಮೇಲೆ ಇಟ್ಟಿ ಅಂದರೆ ಭೂಮಿಯ ಭಾರ ಹೋಯ್ತು ಅಂತ ಅರ್ಥ. ಯಾಕಂದರೆ ಭೂಭಾರ ಬಹಳ ಆಗಿತ್ತು ಆವಾಗ ದ್ವಾಪರದಲ್ಲಿ. ಅಸುರರೆಲ್ಲ ಹುಟ್ಟಿದ್ರು, ಅಧರ್ಮ ಮಾಡ್ತಾ ಇದ್ರು, ಹಿಂಸೆ ಮಾಡ್ತಾ ಇದ್ರು. ಎಲ್ಲಿ ನೋಡಿದ್ರಲ್ಲಿ ಲಂಚ, ಎಲ್ಲಿ ನೋಡಿದ್ರಲ್ಲಿ ಸುಳ್ಳು, ಕೊಲೆ, ಸುಲಿಗೆ ಇದೇ ರಾಜ್ಯದಲ್ಲಿ ತುಂಬಿ ತುಡುಕ್ತಾ ಇದೆ. ಅದನ್ನೆಲ್ಲ ನಾಶ ಮಾಡಬೇಕಾದ್ರೆ ನೀನು ಭೂಮಿ ಮೇಲೆ ಒಂದ್ಸಲಿ ಪಾದ ಇಡಬೇಕು. ನೀನು ಪಾದ ಇಡು ಸಾಕು, ಎಲ್ಲೆಲ್ಲಿ ಇದ್ದ ಭೂಭಾರ ಎಲ್ಲ ತಾನಾಗೆ ಅಲ್ಲಲ್ಲಲ್ಲಿ ನಾಶ ಆಗ್ತದೆ. ಇದು ಭಗವಂತನ ಅವತಾರದ ಫಲ ಅಂತ ಹೇಳ್ತಾರೆ. ಭಾರೋ ಭುವೋ ಭುವೋ ಭಾರೋಪನೀತಸ್ತವ ಜನ್ಮನೇಶಿತು. ನೀನು ಜನ್ಮ ತಳೆದು ಭೂಮಿಯ ಮೇಲೆ ಪಾದ ಇಡೋಣದ್ರಿಂದ ಭೂಭಾರ ಅದರಿಂದ ನಾಶ ಆಗ್ತದೆ, ಇದು ಲಾಭ. ದಿಷ್ಟ್ಯಾಂಕಿತಾಂ ತ್ವತ್ಪದಕೈ ಸುಶೋಭನೈ ದ್ರಕ್ಷ್ಯಾಮಗಾಂ ದ್ಯಾಂಚ ತವಾನುಕಂಪಿತಾಂ. ದೇವರು ಭೂಮಿಯ ಮೇಲೆ ಬಹಳ ಅನುಕಂಪ ತೋರಿಸ್ತಾನೆ. ಆ ಅನುಕಂಪ ತೋರಿದಾಗ ಎಷ್ಟು ಅನುಕಂಪ ಅಂದರೆ, ಎಲ್ಲೂ ತಾನು ಭೂಮಿ ಮೇಲೆ ಪಾದ ಇಟ್ಟು ಹೋಗೇನೆ ಅವರನ್ನು ಕೊಲ್ಲಬೇಕು ಅಂತಿರಲ್ಲ. ಪಾಂಡವರನ್ನ ಹಸ್ತಿನಾವತಿಗೆ ಹೋಗೇ ಭಗವಂತ ಭೇಟಿ ಮಾಡಬೇಕು ಅಂತಿತ್ತ. ದ್ವಾರಕಾ ಪಟ್ಟಣದಲ್ಲಿ ಕೂತಿದ್ರು, ಪಾಂಡವರು ಏನು ಮಾಡ್ತಿದ್ದಾರೆ ಅಂತ ಸರ್ವಜ್ಞನಾದ ಕೃಷ್ಣನಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಸರ್ವಜ್ಞ ಹೇಗಾಗ್ತಾನೆ? ಸರ್ವಜ್ಞವ, ಅಲ್ಲಿಗೆ ಹೋಗೇ ಮಾಡಬೇಕು ಅಂತಿಲ್ಲ. ಆದರೆ ಬ್ರಹ್ಮದೇವರು ಕೇಳ್ತಾರೆ, ನೀನು ಎಲ್ಲರಂತೆ ಭೂಮಿಯ ಮೇಲೆ ಬಂದಾಗ ಎಲ್ಲರೂ ಹೇಗೆ ನಡೀತಾರೆ, ನೋಡ್ತಾರೆ, ನಿಲ್ತಾರೆ, ಮಾತನಾಡ್ತಾರೆ, ರಥ ಏರ್ತಾರೆ, ಹಂಗೆ ನೀನು ಮಾಡಬೇಕು ಅಂತ ಕೇಳ್ತಾರೆ ಬ್ರಹ್ಮದೇವರು. ಅದನ್ನು ನಾವು ನೋಡಬೇಕು ಕೃಷ್ಣ. ನೀನು ಅಪ್ರಾಕೃತ, ಸರ್ವಶಕ್ತ, ಸರ್ವಾಂತರ್ಯಾಮಿ. ಆದರೆ ನಮ್ಮ ಅಪೇಕ್ಷೆ ಏನು ಅಂದರೆ ನೀನು ಭೂಮಿಯ ಮೇಲೆ ಹೆಜ್ಜೆ ಊರಿ ನಡೆದು ಹೋಗಬೇಕು, ಅದನ್ನು ನಾವು ನೋಡಬೇಕು. ಕೆಲವು ಘಟನೆಗಳನ್ನು ಕೃಷ್ಣ ಹಾಗೂ ಮಾಡ್ದ, ತನ್ನ ಭಕ್ತರಿಗೆ ತನ್ನ ಮೇಲೆ ವಿಶ್ವಾಸ ಬರಲಿ ಅಂತ. ನಡೆದು ಹೋಗದೇನೂ ಅನುಗ್ರಹ ಮಾಡಿದ. ಕೃಷ್ಣ ದ್ವಾರಕೆಯಲ್ಲಿದ್ದಾನೆ, ದ್ರೌಪದಿ ಹಸ್ತಿನಾವತಿಯಲ್ಲಿದ್ದಾಳೆ. ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಹೇಳಿದ್ಲು ಅವಳು. ದುಶ್ಯಾಸನ ಸೀರೆ ಸೆಳಿಲಿಕ್ಕೆ ಶುರು ಮಾಡಿಬಿಟ್ಟ. ಕೃಷ್ಣ ಅಲ್ಲಿಲ್ಲೇ ಇಲ್ಲ, ದ್ವಾರಕೆಯಲ್ಲಿದ್ದಾನೆ. ಅದಕ್ಕೆ ಅವಳೇ ಹೇಳ್ತಾಳೆ, ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಕೂಗ್ತಾಳೆ. ಅಲ್ಲಿಂದ ನಡ್ಕೊಂಡು ಬರಬೇಕಾ? ಬಂದರೆ ಈ ದುಶ್ಯಾಸನ ಏನು ಮಾಡಿರ್ತಿದ್ದ ಅಷ್ಟರಲ್ಲಿ. ಆವಾಗ ಕೃಷ್ಣ ತನ್ನ ಅಘಟಿತ ಘಟನಾ ಶಕ್ತಿ ತೋರಿಸಿದ. ತಾನು ದ್ವಾರಕೆಯಲ್ಲಿದ್ದರೂ ಹಸ್ತಿನಾವತಿಯಲ್ಲಿದ್ದೇನೆ ಅಂತ ತನ್ನ ಭಕ್ತರಿಗೆ ವಿಶ್ವಾಸ ಮೂಡಿಸ್ಲಿಕ್ಕೆ ಸೀರೆ ಸೆಳೆದೇ ಸೆಳಿತಾನೆ. ಅಕ್ಷಯ ಅಂಬರವನ್ನು ಅವಳಿಗೆ ಕೊಟ್ಬಿಟ್ಟ ಭಕ್ತರಿಗೆ. ಇದು ನೋಡಿ, ಪಾದ ಊರದೆ, ರಥ ಏರದೆ, ವಿಮಾನ ಏರದೆ, ದ್ವಾರಕೆಯಲ್ಲೇ ಕೃಷ್ಣ ಇದ್ದಾನೆ ಅಂತ ಎಲ್ಲರ ಅನುಭವದಲ್ಲಿದ್ದರೂ ಅಕ್ಷಯ ಅಂಬರವನ್ನು ಹಸ್ತಿನಾವತಿಯಲ್ಲಿ ದ್ರೌಪದಿ ಕೊಟ್ಟಿದ್ದಾನೆ. ಈ ಘಟನೆಯನ್ನೇನಂತ ಹೇಳಬೇಕು? ಇದು ಅಘಟಿತ ಘಟನಾ ಶಕ್ತಿ, ಅಲೌಕಿಕ ಶಕ್ತಿ. ಹೀಗೂ ತನ್ನ ಭಕ್ತರಿಗೆ ಮಾಡ್ತಾನೆ. ಅದೇ ಕಾಳಿಂಗ, ದೊಡ್ಡ ಸರ್ಪ, ವಿಷಸರ್ಪ, ಯಮುನೆ ನೀರಿನಲ್ಲಿದೆ. ಅದನ್ನು ಮಾತ್ರ ತಾನು ಪಾದ ಊರಿ 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 ಅದನ್ನು ತುಳಿದ. ನೋಡಿದವ್ರಿಗೆಲ್ಲ ಏನು ಅನಿಸ್ತು, ಪಾಪ ಹಾವಿನ ಯಾಪರಿ ತುಳಿತಾನಲ್ಲ ಕೃಷ್ಣ ಅಂತ. ಆದರೆ ಕೃಷ್ಣ ಹೇಳ್ದ, ನನ್ನ ಹೆಜ್ಜೆ ಗುರುತು ಹೆಡೆ ಮೇಲೆ ಮೂಡಿದರೆ ಅವನಿಗೆ ಗರುಡನ ಭಯ ಇದೆ, ಹೋಗಲಿ ಅಂತ ತುಳಿತೇನೆ ಅಂತಂದಂತೆ. ಅದು ಅವನ ಮೇಲೆ ಮಾಡಿದ ಅನುಗ್ರಹ ಆಗಲಿಲ್ವೇ? ಇದೆಲ್ಲ ಉದ್ದೇಶದಿಂದ ಬ್ರಹ್ಮದೇವರು ಕೇಳ್ತಾರೆ, ಹೇ ಕೃಷ್ಣ, ಕರುಣಾಮಯನಾದ ಸ್ವಾಮಿ, ಭೂಮಿಯ ಮೇಲೆ ನಿನ್ನ ಪಾದ ಊರೋ
ನಾವು ನೋಡಬೇಕು ಅಂತ ಆಸೆ ಪಡ್ತೀವಿ. ಜನ್ಮ ತಳೆದು ಪಾದ ಊರಿ ಭೂಭಾರ ಹರಣ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಈ ಶ್ಲೋಕದಿಂದ ತಿಳಿಬಹುದಾದ ಸಂದೇಶ. ಇನ್ನು 4 ಶ್ಲೋಕಗಳಿವೆ. ಮತ್ತೊಂದು ಮಾತನ್ನು ಹೇಳ್ತಾರೆ ಬ್ರಹ್ಮದೇವರು. ನತೇ ಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧಃ ಸ್ಥಿತಿರಪ್ಯ ವಿದ್ಯೆಯಾ ಕೃತಾಯತಸ್ತ್ವಯ್ಯಭವಾಶ್ರಯಾತ್ಮನಿ. ಭಗವಂತ ಭೂಮಿ ಮೇಲೆ ಅವತಾರ ಮಾಡಲಿಕ್ಕೆ ಭೂಭಾರ ಹರಣಾದಿಗಳೆಲ್ಲ ಪ್ರಯೋಜನ. ಪಾದ ಊರುತ್ತಾನೆ, ಅದು ಒಂದು ದೊಡ್ಡ ಲಾಭವೇ. ಲೋಕದ ಮೇಲೆ ಅನುಗ್ರಹ ದೇವರ ಅವತಾರದ ಮುಖ್ಯ ಪ್ರಯೋಜನ ಆಗಿರ್ತದಂತೆ. ಲೋಕದ ಮೇಲೆ ದೇವರು ಮಾಡೋ ಅನುಗ್ರಹವೇ ದೊಡ್ಡ ಪ್ರಯೋಜನ. ಅದಕ್ಕಿಂತ ಬೇರೆ ಪ್ರಯೋಜನ ಇನ್ನೊಂದು ಇಲ್ಲ. ಅದನ್ನು ಇಲ್ಲಿ ಖಾತ್ರಿಪಡಿಸಿ ಹೇಳ್ತಾ ಇದ್ದಾರೆ. ಲೋಕಾನುಗ್ರಹ ಮಂತರೇಣ ಅನ್ಯದ ಅವತಾರ ಪ್ರಯೋಜನ ನಾಸ್ತಿ. ಇದನ್ನು ತಿಳಿದಾದರೂ ದೇವರನ್ನು ಆಶ್ರಯಿಸ್ಬೇಕಂತ ಅಲ್ರಿ. ಒಬ್ಬ ವ್ಯಕ್ತಿ ನಮ್ಮ ಮೇಲೆ ಅನುಗ್ರಹ ಮಾಡೋ ಉದ್ದೇಶ ಬಿಟ್ಟು ಬೇರೆ ಇನ್ನೇನೂ ಇಲ್ಲ, ಆ ದೇಶದಿಂದ ಇಲ್ಲಿ ತನಕ ಬಂದಿದ್ದಾರೆ ಅಂದರೆ ನಾವು ಅವರನ್ನು ಹೇಗೆ ಆಧರಿಸಬೇಕು? ಕೇವಲ ನಮಗಾಗಿ ಬಂದಿದ್ದಾರೆ, ನಮ್ಮ ಮೇಲೆ ಅನುಗ್ರಹಕ್ಕಾಗೇ ಬಂದಿದ್ದಾರೆ ಅಂದರೆ ನಾವು ಹೇಗೆ ಆಧರಿಸ್ಬೇಕಾಯ್ತವಾಗ? ಕೃಷ್ಣನು ಕೇವಲ ನಮ್ಮನ್ನು ಅನುಗ್ರಹಿಸಲಿಕ್ಕೇ ಅವತಾರ ಮಾಡ್ತಾನಂತ. ಈ ತತ್ವ ತಿಳಿಸ್ತಾರೆ. ಆ ತತ್ವ ತಿಳಿಸುವ ಮಾತು ನತೇ ಅಭವಸ್ಯೇಷ ಭವಸ್ಯ ಕಾರಣಂ. ಹೇ ಕೃಷ್ಣ, ಹೇ ವಿಷ್ಣು, ನೀ ಗರ್ಭದಿಂದ ಭೂಮಿಯಲ್ಲಿ ಹುಟ್ಟಲಿಕ್ಕೆ ಕಾರಣ ಏನು ಅಂತ ಹುಡುಕಿದ್ರೆ ನಿಮ್ಮಂತೆ ಭಗವಂತನಿಗೆ ಕರ್ಮ ಅಂತೂ ಕಾರಣ ಅಲ್ಲ. ನಾವೆಲ್ಲ ಭೂಮಿಯ ಮೇಲೆ ಹುಟ್ಟಲಿಕ್ಕೆ ಕರ್ಮ ಕಾರಣ. ಎಷ್ಟೋ ಜನ್ಮಗಳಲ್ಲಿ ನಾವೇ ಮಾಡಿದ ಕರ್ಮವೇ ಕಾರಣ. ಹಾಗೆ ಕೃಷ್ಣನಾಗಿ ದೇವಕಿಯ ಹೊಟ್ಟೆಯಲ್ಲಿ ಭಗವಂತ ಹುಟ್ಟಲಿಕ್ಕೆ ಅವನು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಮಾಡಿದ್ದ, ಅದು ಕಾರಣ ಅನ್ಲಿಕ್ಕಾಗ್ತದ? ಅವನಿಗೆ ಜನ್ಮವೇ ಇಲ್ಲ. ಅಭವಸ್ಯತೆ ಭವಸ್ಯ ಕಾರಣಂ ನ ವಿನಾ ವಿನೋದಂ ಬತ ತರ್ಕಯಾಮಹೇ. ಆದರೂ ಭಗವಂತ ಭೂಮಿಯ ಮೇಲೆ ಬರ್ತಾನೆ. ಯಾವ ಉದ್ದೇಶದಿಂದ ಬರ್ತಾನೆ? ಅವನಿಗೇನು ಲಾಭ ಅಂತ ಬರ್ತಾನೆ? ವಿನೋದ. ಭಗವಂತ ಭೂಮಿಯ ಮೇಲೆ ಕೃಷ್ಣನಾಗಿ ರಾಮನಾಗಿ ಯಾಕೆ ಬರ್ತಾನೆ ಅಂದರೆ ವಿನೋದಕ್ಕಾಗಿ ಬರ್ತಾನೆ. ಲೀಲೆನೇ ಅವನಿಗೆ ಅವತಾರ ಮಾಡಲಿಕ್ಕೆ ಹಿನ್ನೆಲೆ ಇರ್ತದೆ ಹೊರತು ಕರ್ಮ ಇದೆ ಅಂತ ತಿಳಿಬೇಡಿ. ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತಿರಪ್ಯ ವಿದ್ಯೆಯಾ ಕೃತಾಯತಸ್ತ್ವಯ್ಯಭವಾಶ್ರಯಾತ್ಮನಿ. ಭವಃ ನಿರೋಧ ಸ್ಥಿತಿ. ಭವಃ ಅಂದರೆ ಸೃಷ್ಟಿ, ನಿರೋಧ ಅಂದರೆ ಸಂಹಾರ, ಸ್ಥಿತಿ ಅಂದರೆ ರಕ್ಷಣೆ. ಇವೆಲ್ಲವನ್ನು ಭಗವಂತ ಪ್ರಪಂಚಕ್ಕೆ ಮಾಡುವವನು ಅವನೇ ಆಗಿದ್ದಾನೆ. ಇವನ್ನೆಲ್ಲ ಮಾಡುವವನಿಗೂ ಕರ್ಮ ಇದೆ, ಕಾಲದ ಬಂಧ ಇದೆ, ದೇಶದ ನಿರ್ಬಂಧ ಇದೆ ಅಂತ ಹೇಳಲಿಕ್ಕಾಗ್ತದ? ಸೃಷ್ಟಿ ಸ್ಥಿತಿ ಲಯ ಯಾರು ಮಾಡಲ್ಲ ಅವನಿಗಿರ್ತದೆ. ಇವನ್ನೆಲ್ಲ ಮಾಡುವವನು ಅಂತ ವೇದಗಳು ಸಾರಿ ಹೇಳ್ತಿರುವಾಗ ನಿನಗೆಲ್ಲಿದೆ ಸ್ವಾಮಿ ಕರ್ಮದ ಬಂಧ? ಆದರೂ ಅವತರಿಸ್ತಿ ಅಂದರೆ ಲೋಕದ ಮೇಲೆ ನೀನಿಟ್ಟಿರುವ ಅನುಗ್ರಹ ದೃಷ್ಟಿಯೇ ಹೊರತು ಮತ್ತೊಂದು ಕಾರಣ ಇಲ್ಲ. ಆ ಅನುಗ್ರಹಕ್ಕಾಗೇ ದೇವಕಿಯ ಉದರದಿಂದ ಹೊರಗೆ ಬಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಈ ಶ್ಲೋಕದಿಂದ ತಿಳಿಬೇಕಾದ ಸಂದೇಶ. ಇನ್ನು 2 ಶ್ಲೋಕ. ಮತ್ತೊಂದು ಶ್ಲೋಕದಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಹೇ ಕೃಷ್ಣ, ಅಲ್ಲಲ್ಲಿ ಭಕ್ತರ ಮೇಲೆ ಅನುಗ್ರಹ ಮಾಡೋದು ಅಂದರೆ ಹೇಗೆ ಅಂತ ತಿಳಿಬೇಕು. ಒಬ್ಬ ಭಕ್ತ ಇದ್ದಾನೆ, ಅವನಿಗೆ ಭಾರೀ ಸಂಕಟ ಬಂದಿದೆ. ದೇವರನ್ನು ಬಿಟ್ಟು ಮತ್ಯಾರು ಅದನ್ನು ಪರಿಹಾರ ಮಾಡೋರು ಇಲ್ಲವೇ ಇಲ್ಲ. ಅದು ದೇವರಿಗೆ ಗೊತ್ತಾಗ್ತದಂತೆ. ಆ ಭಕ್ತ ಸಂಕಟ ಪರಿಹಾರ ಮಾಡೋದೇ ದೇವರ ಅನುಗ್ರಹ ಅಂತ. ಅದನ್ನು ಹೇಳ್ತಾರೆ, ಭಕ್ತ ಸಂಕಟ ಪರಿಹಾರ ಅನ್ನೋದು ಭಗವಂತನ ಅನುಗ್ರಹ. ಅದನ್ನು ಮಾಡಲಿಕ್ಕಾಗೇ ಭಗವಂತ ಅವತಾರ ಮಾಡ್ತಾನಂತೆ.
ನೋಡಿ ಲೆಕ್ಕ ಹಾಕ್ರಿ, ಇತಿಹಾಸ ಪುರಾಣಗಳನ್ನು ಅವಲೋಕಿಸ್ರಿ, ಯಾವ್ಯಾವಾಗ ಭಕ್ತರಿಗೆ ಸಂಕಟ ಬಂದಿದೆ ಅಂತ ಒಂದು ಪಟ್ಟಿ ಮಾಡ್ರಿ, ದೇವರು ಹೇಗೆ ಪರಿಹರಿಸಿದಾನೆ ಅಂತ ನಾ ಹೇಳ್ತೀನಿ ಅಂತ ಬ್ರಹ್ಮದೇವರು. ಯಾವ್ಯಾವುದು? ಮತ್ಸ್ಯಾಶ್ವ ಕಚ್ಛಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರಃ ತ್ವಂಪಾಸಿನಸ್ತ್ರಿಭುವನಂಚ ತಥಾಧುನೇಶ ಭಾರಂಭವೋ ಹರಯದುತ್ತಮ ವಂದನಂತೆ. ಹೇ ಹರೇ ತೇ ವಂದನಂ, ಹೇ ಬ್ರಹ್ಮ, ಹೇ ಪರಮಾತ್ಮ, ನಿನಗೆ ನಾನು ವಂದನಂ ನಮಸ್ಕರಿಸ್ತೇನೆ ಅಂತಾರೆ ಬ್ರಹ್ಮದೇವರು. ಯಾವ್ಯಾವ ಭಕ್ತರಿಗೆ ಹೇಗೆ ಅನುಗ್ರಹಿಸಿದ? ಮತ್ಸ್ಯನಾದ, ಆಮೇಲೆ ಅಶ್ವನಾದ, ಕಚ್ಚಪನಾಗಿದ್ದಾನೆ, ನೃಸಿಂಹನಾಗಿದ್ದಾನೆ. ನೋಡಿ, ಇವೆಲ್ಲ ಅವತಾರಗಳ ಹೆಸರು ಬ್ರಹ್ಮದೇವರು ಒಂದು ಪಟ್ಟಿ ಮಾಡಿದ್ದಾರೆ. ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ. ಎಷ್ಟು ಚೆನ್ನಾಗಿದೆ ಶ್ಲೋಕ. ಮತ್ಸ್ಯನಾಗಿ ಭಗವಂತ ಅವತರಿಸಿದ ಕಥೆ ಕೇಳ್ತೀವಿ. ಸತ್ಯವ್ರತ ಅಂತ ಒಬ್ಬ ಭಕ್ತನಿಗೆ ಸಂಕಟ ಬಂದಿತ್ತಂತೆ, ಅದನ್ನು ಮೋಚನೆ ಮಾಡಬೇಕಾಗಿತ್ತು, ಅದಕ್ಕೆ ಮತ್ಸ್ಯನಾಗಿ ಬಂದ. ಅಶ್ವ, ಅಶ್ವ ಅಂತ ಭಗವಂತನ ರೂಪ ಇದೆ. ಹಯಗ್ರೀವ ಅಂತ ಇನ್ನೊಂದು ಹೆಸರು ಅದಕ್ಕೆ. ಹಯಗ್ರೀವನಾಗಿ ಭಗವಂತ ಅವತಾರ ಮಾಡಿದ. ವೇದಗಳನ್ನೆಲ್ಲ ಅಪಹರಿಸಿ ವೇದ ದೇವತೆಗಳಿಗೆಲ್ಲ ಸಂಕಟ ಕೊಟ್ಟಿದ್ದಂತೆ. ಆ ಅಸುರನ ಸಂಹಾರ ಮಾಡಬೇಕಾಯಿತು, ಅದಕ್ಕೂ ಮತ್ಸ್ಯನಾಗಿದ್ದ. ಹಯಗ್ರೀವನಾದದ್ದು ವೇದಗಳ ರಕ್ಷಣೆ ಮಾಡಬೇಕು ಅಂತ. ಹಾಗೇನೆ ಕಚ್ಚಪ, ಕಚ್ಚಪ ಅಂದರೆ ಕೂರ್ಮ ಅಂತ ಅರ್ಥ. ಸಂಸ್ಕೃತದಲ್ಲಿ ಕಚ್ಚಪ ಅಂತ ಹೆಸರಿದೆ ಆಮೆಗೆ. ಕೂರ್ಮನಾಗಿ ಇಡೀ ಬೆಟ್ಟವೇ ಮುಳುಗಿ ಹೋಗ್ತದೆ ಅಂದಾಗ ದೇವತೆಗಳ ಸಂಕಟ, ಈ ಮಥನ ಆಗಿ ಅಮೃತ ಬರಬೇಕು ಅಂತ ಆಸೆ ಇತ್ತು, ಬೆಟ್ಟ ಮುಳುಗಿ ಹೋದ್ರೆ ಆ ಬೆಟ್ಟ ಎತ್ತಬೇಕು, ತನ್ನ ಭಕ್ತರ ಸಂಕಟ ಪರಿಹಾರ ಆಗಬೇಕು ಅಂತ ಅವತಾರ ಮಾಡಿದ, ಅದೇ ಕೂರ್ಮ. ನೃಸಿಂಹ ವರಾಹ ಹಂಸ, ನೃಸಿಂಹನಾದ, ಪ್ರಹ್ಲಾದನ ಸಂಕಟ ಪರಿಹಾರ ಮಾಡಲಿಲ್ವೇ? ವರಾಹನಾದ, ಭೂಮಿ ಮುಳುಗಲಿಕ್ಕಾಗಿತ್ತು, ಭೂಮಿಯ ಸಂಕಟ ಪರಿಹಾರ ಮಾಡಲಿಲ್ವೇ? ರಾಜನ್ಯ, ರಾಜನ್ಯ ಕ್ಷತ್ರಿಯರ ಮನೆಯಲ್ಲಿ ದಶರಥನ ಮಗನಾಗಿ ಹುಟ್ಟಿದ ರಾಜನ್ಯ, ಎಷ್ಟು ಭಕ್ತರ ಸಂಕಟ ಪರಿಹಾರ ಮಾಡಿದ ರಾಮನಾದಾಗ. ಹಂಸ, ಹಂಸ ಅಂತ ಅವತಾರ ಮಾಡಿದ್ದಾನೆ. ಹಂಸ ಅಂತ ಐತರೇಯ ಅವತಾರ, ಹಂಸ ಅವತಾರ ಉಪನಿಷತ್ತುಗಳಲ್ಲಿ ಬರ್ತದೆ. ಭಗವಂತನ ಹಂಸಾವತಾರ ಜಗತ್ತಿಗೆ ಯತಿಧರ್ಮವನ್ನು ಉಪದೇಶ ಮಾಡಿದ. ಹೀಗೆ ಹಂಸನಾದದ್ದು. ವಿಪ್ರ ಕುಲದಲ್ಲಿ ಪರಶುರಾಮ ಅಂತ ಅವತಾರ ಮಾಡಿ ಎಂಥೆಂಥ ಭಕ್ತರ ಸಂಕಟವನ್ನು ಮೋಚನೆ ಮಾಡಿದ್ದಾನೆ. ವಿಬುಧೇಶು ಕೃತಾವತಾರ, ವಿಬುಧ, ವಿಬುಧ ಅಂದರೆ ದೇವತೆಗಳ ಗುಂಪಿಗೆ ಸೇರಿದ. ಇಂದ್ರನಿಗೆ ರಕ್ಷಕನಾಗಿ ಉಪೇಂದ್ರ ಅಂತ ಅವತಾರ ಮಾಡಿದ, ಅದು ವಿಬುಧ ಅಂತಾರೆ. ಹೀಗೆ ತನ್ನ ಅವತಾರ ತಾನು ಮಾಡ್ತಾನೇ ಇದ್ದಾನೆ. ಅದರ ಹಿನ್ನೆಲೆ ವಿಚಾರ ಮಾಡಿದರೆ ಎಲ್ಲಿಯೂ ಕೂಡ ತನ್ನ ಸ್ವಾರ್ಥಕ್ಕೆ ಮಾಡಲಿಲ್ಲ, ಕೇವಲ ತನ್ನ ಭಕ್ತರ ಉದ್ಧಾರಕ್ಕೆ ಮಾಡ್ತಾನೆ, ತ್ರಿಭುವನ ರಕ್ಷಣೆಗೆ ಮಾಡ್ತಾನೆ. ತ್ವಂಪಾಸಿನಃ ತ್ರಿಭುವನಂಚ ತಥಾಧುನೇಶ ಭಾರಂಭುವೋ ಹರ. ಈಗಲೂ ರಾಮನಾಗಿದ್ದಿ, ಪರಶುರಾಮನಾಗಿದ್ದಿ, ನೃಸಿಂಹನಾಗಿದ್ದಿ, ವರಾಹನಾಗಿದ್ದಿ, ಈಗಲೂ ಕೃಷ್ಣನಾಗಿ ಬಂದು ಭೂಮಿಯಲ್ಲಿ ಭಾರಂಭುವೋ, ಭೂಮಿಯ ಭಾರವನ್ನು ಹರ, ಪರಿಹಾರ ಮಾಡಿ ಎಲ್ಲ ಲೋಕವನ್ನು ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ಪ್ರಮಾಣ ಗ್ರಂಥ ಹೇಳ್ತದೆ, ಕರ್ಣಪರ್ವ ಅಂತ. ಚಿಂತಯಿತ್ವಾ ಹರಿಂ ವಿಷ್ಣುಂ ಅವ್ಯಯಂ ಯಜ್ಞ ವಾಹನಂ ಶರಂ ಸಂಕಲ್ಪಯಾಂಚಕ್ರೆ ವಿಶ್ವಕರ್ಮ ಮಹಾಮನಾಹ ತ್ರೈಲೋಕ್ಯ ಸಾರಂ ತಮಿಷು ಮುಮೋಚ ತ್ರಿಪುರಂ ಪ್ರತಿ. ಹೀಗೆ ಪ್ರಮಾಣ ವಾಕ್ಯ ಹೇಳ್ತದೆ. ಹಾಗಾಗಿ ಪ್ರಮಾಣ ವಾಕ್ಯಕ್ಕೆ ಅನುಗುಣವಾಗಿ ಭಗವಂತ ಪದೇ ಪದೇ ಭಕ್ತರಿಗೆ ಬರ್ತಾ ಇರುವ ಸಂಕಟಗಳ ಪರಿಹಾರದ ಹಿಂದೆ ತಾನೇ ಇರ್ತಾನೆ. ಎಲ್ಲಿವರೆಗೂ ದೇವತೆಗಳು ಸಂಕಟಕ್ಕೊಳಗಾಗಿದ್ದಾರೆ ಅಂದರೂ ಅವರ ಪರಿಹಾರಕ್ಕೆ ಭಗವಂತ ಹಿಂದೆ ಇರ್ತಾನಂತೆ. ಈ ತ್ರಿಪುರಾಸುರರ ಸಂಹಾರದ ಕಥೆ ಬಹಳ ಲೋಕದಲ್ಲಿ ಪ್ರಸಿದ್ಧ. ಆವಾಗಲೂ ತುಂಬ ಅಸುರರ ತೊಂದರೆ ಇತ್ತು.
ಶಿವನಿಗೂ ತೊಂದರೆ ಆಗುವಂತೆ ಆಯಿತು. ಅವನಿಗೆ ಅನುಗ್ರಹ ಮಾಡಲಿಕ್ಕೂ ಭಗವಂತನೇ ಬಂದಂತೆ ಹಿನ್ನೆಲೆಯಲ್ಲಿ. ಮತ್ತೆ ಅದನ್ನು ಈ ಪ್ರಮಾಣ ವಾಕ್ಯದಲ್ಲಿ ಉದಾಹರಿಸ್ತಾರೆ. ಶರಂ ಸಂಕಲ್ಪಯಾಂಚಕ್ರೆ ವಿಶ್ವಕರ್ಮ ಮಹಾಮನಾಹ ತ್ರೈಲೋಕ್ಯ ಸಾರಂ ತಮಿಷು ಮುಮೋಚ ತ್ರಿಪುರಂ ಪ್ರತಿ. ಶಿವ ಬಾಣ ಬಿಟ್ಟ ತ್ರಿಪುರಾಸುರರ ವಧೆ ಮಾಡಿದ ಅಂತ ಕಥೆ ಬರ್ತದೆ. ಲೋಕದಲ್ಲೆಲ್ಲ ತ್ರಿಪುರಾಸುರ ಸಂಹಾರ ಮಾಡಿದವನು ಯಾರು ಅಂತ ಪ್ರಸಿದ್ಧಿ ಬಂತು? ಶಿವ. ಆದರೆ ಶಿವ ಯಾವ ಬಾಣ ಬಿಟ್ಟಿದ್ನಲ್ಲ, ಆ ಬಾಣದಲ್ಲಿ ವಿಷ್ಣು ಇದ್ನಂತೆ. ಹಾಗಾದರೆ ಬಾಣ ಬಿಟ್ಟು ಸಂಹಾರ ಮಾಡಿದವರು ಯಾರಾದರು? ಅದಕ್ಕೆ ತ್ರೈಲೋಕ್ಯ ಸಾರಂ ಅನ್ನೋ ಮಾತಿನಿಂದ ಅದನ್ನು ತಿಳಿಸ್ತಾರೆ. ಹೀಗೆ ಶಿವನಿಗೂ ಸಂಕಟ ಬಂದಾಗ ಭಗವಂತ ಅನುಗ್ರಹ ಮಾಡ್ತಾನೆ. ಈ ರೀತಿ ಪರಮಾತ್ಮನ ಭಕ್ತ ಸಂಕಟ ಪರಿಹಾರ ಅನ್ನುವ ಗುಣಚಿಂತನೆ ಮಾಡ್ರಿ. ಭಕ್ತರ ಆಪತ್ತನ್ನು ಪರಿಹಾರ ಮಾಡ್ತಾನೆ ಅಂತ ಚಿಂತಿಸ್ರಿ. ಇದಕ್ಕೆ ಇವೇ ಉದಾಹರಣೆಗಳು ಅಂತ ಅವತಾರಗಳನ್ನು ಸ್ಮರಣೆ ಮಾಡ್ರಿ. ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರಃ ತ್ವಂಪಾಸಿನ ಸ್ತ್ರಿಭುವನಂ ಚ ತಥಾಧುನೇಶ ಭಾರಂ ಭುವೋ ಹರಯದೂತ್ತಮ ವಂದನಂತೆ. ಕೊನೆ ಶ್ಲೋಕ, ಗರ್ಭಸ್ತುತಿಯಲ್ಲಿ ಕೊನೆ ಶ್ಲೋಕ ಬಂತು. ಈ ಶ್ಲೋಕದ ಅಭಿಪ್ರಾಯ, ಭಗವದ್ಭಕ್ತ ಬಹುಮಾನ ಅತಿಶಯೋಪಿ ಭಾಗವತೋ ಧರ್ಮ ಇತಿ ಪ್ರದರ್ಶನಾಯ ದೇವಕೀ ಮಾಹ. ಈ ಶ್ಲೋಕದ ಅಭಿಪ್ರಾಯ ಏನು ಅಂದರೆ, ಭಗವಂತನನ್ನು ಎಷ್ಟು ಆಧರಿಸಬೇಕೋ ಭಗವದ್ಭಕ್ತರನ್ನು ಅಷ್ಟೇ ಆಧರಿಸ್ಬೇಕಂತೆ. ಭಗವದ್ಭಕ್ತರನ್ನು ಅಭಿಮಾನದಿಂದ ಬಹುಮಾನದಿಂದ ಅವರನ್ನು ಆಧರಿಸಬೇಕು. ಅದು ಭಾಗವತ ಧರ್ಮ. ಆ ಕಾರಣದಿಂದ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ ಬ್ರಹ್ಮದೇವರು. ಇಷ್ಟೋ ತನಕ ಗರ್ಭದಲ್ಲಿರೋ ಮಗುವಿನ ಜೊತೆಗೆ ಮಾತನಾಡ್ತಾ ಇದ್ರು ಅಲ್ಲ, ಅದು ಭಗವಂತನನ್ನು ಸ್ತೋತ್ರ ಮಾಡಿದ ಹಾಗಾಯಿತು. ಆ ಭಗವಂತನನ್ನು ಹೊತ್ತ ತಾಯಿ ಯಾರು? ದೇವಕಿ. ಆ ದೇವಕಿಯನ್ನು ಗೌರವದಿಂದ ಕಾಣ್ತಾರೆ ಈಗ ಬ್ರಹ್ಮದೇವರು. ಯಾಕಂದರೆ ಜಗತ್ತನ್ನೇ ತನ್ನ ಹೊಟ್ಟೆಯಲ್ಲಿ ಹೊತ್ತಂತಹ ಶ್ರೀಕೃಷ್ಣನನ್ನ ತಾಯಿಯಾಗಿ ನಿನ್ನ ಹೊಟ್ಟೆಯಲ್ಲಿ ಹೊತ್ತಿದ್ದೀಯಲ್ಲ ಅಂತ ಅವಳನ್ನು ಶ್ಲಾಘನೆ ಮಾಡ್ತಾರೆ ಬ್ರಹ್ಮದೇವರು. ದಿಷ್ಟ್ಯಾಂಬತೆ ಕುಕ್ಷಿಗತಃ ಪರಃ ಪುಮಾನ್. ಹೇ ಅಂಬಾ, ಅಂಬಾ ಅಂದರೆ ತಾಯಿ ದೇವಕಿಯೇ. ಪರಃ ಪುಮಾನ್ ತೇ ಕುಕ್ಷಿಗತಃ, ಸರ್ವೋತ್ತಮನಾದ ಶ್ರೀಹರಿ ನಿನ್ನ ಉದರದಲ್ಲಿದ್ದಾನೆ. ಯಾಕಂದ್ರೆ ಅವನು ಲೋಕವನ್ನೆಲ್ಲ ಧರಿಸಿದವ, ಅವ ನಿನ್ನ ಗರ್ಭದಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಈಗ ದಿಷ್ಟ್ಯಾಂಬತೆ ಕುಕ್ಷಿಗತಃ ಪರಃ ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಶ್ರಯ ಭವಾಯನಃ. ಅಂಶೇನ, ಒಂದು ರೂಪದಿಂದ ನಿನ್ನ ಉದರದೊಳಗೆ ಸಾಕ್ಷಾತ್ತಾಗೇ ಬಂದು ಸೇರಿದಾನೆ, ನಿನ್ನ ಉದರದಲ್ಲೇ ನೆಲೆಸಿದಾನೀಗ. ಅದು ನಮ್ಮೆಲ್ಲರ ಮಂಗಳಕ್ಕಾಗಿ, ನಮ್ಮೆಲ್ಲರ ಕ್ಷೇಮಕ್ಕಾಗಿ ಬಂದಿದ್ದಾನೆ, ಸುಮ್ಮನೆ ಗರ್ಭದಲ್ಲಿ ಬಂದಿಲ್ಲ. ಮಾ ಭೂದ್ಭಯಂ ಭೋಜಪತೇರ್ ಮುಮೂರ್ಷೋ ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ದೇವಕಿ ದೇವಿ, ಇನ್ನು ಭಯ ಇಲ್ಲ ನಿನಗೆ ಅಂತಂದ್ರು ಬ್ರಹ್ಮದೇವರು. ಯಾಕೆ ಭಯ ಇಲ್ಲ? ನಿನ್ನೊಳಗೆ ಲೋಕಕ್ಕೆಲ್ಲ ಅಭಯ ಕೊಡುವ ಭಗವಂತ ಸೇರಿಯಾಗಿದೆ, ಅದಕ್ಕೆ ಭಯ ಇಲ್ಲ. ಈ ಬಾರಿ ಕಂಸ ಬಂದರೂ ಭಯ ಪಡಬೇಡ ಅಂದ್ರಂತೆ ಬ್ರಹ್ಮದೇವರು. ಈ ಬಾರಿ ಕಂಸ ಬಂದರೂ ಭಯ ಪಡಬೇಡ, ಯಾಕಂದ್ರೆ ಅವನು ಇನ್ನು ಸಾಯ್ತಾನೆ ಅಂತ ಅರ್ಥ. ಅವನನ್ನು ಕೊಲ್ಲಿಕ್ಕೆ ಅಂತ ಅವತಾರ ಮಾಡ್ತಾನೆ. ಕಂಸನನ್ನು ಕೊಲ್ಲಬೇಕು ಅಂತ ಹೇಳಿ ಕೃಷ್ಣನ ಅವತಾರ. ಆ ದುಷ್ಟನ ಸಂಹಾರ ಆಗೇ ಆಗ್ತದೆ. ಅವನಿಂದ ಭಯ ಪಡೋ ಕಾರಣ ನಿನಗಿಲ್ಲ. ಯಾಕೆ? ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಎಲ್ಲ ಯಾದವ ಕುಲಕ್ಕೆ ಒಬ್ಬ ರಕ್ಷಕನಾಗಿಯೇ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಹೀಗೆ ಭಗವದ್ಭಕ್ತಳಾದ ದೇವಕಿಯನ್ನು ಕೂಡ ಬ್ರಹ್ಮದೇವರು ಶ್ಲಾಘನೆ ಮಾಡಿ ಅಭಯ ಕೊಟ್ರಂತವಳಿಗೆ. ಆ ಗರ್ಭದೊಳಗಿರೋ ಕೃಷ್ಣನನ್ನು ನೋಡಿ, ಅಂಥ ಕೃಷ್ಣನನ್ನು ಗರ್ಭದಲ್ಲಿ ಹೊತ್ತಿದೆಯಲ್ಲ ತಾಯಿ, ನಿನಗೇನು ಭಯ ಪಡೋ ಕಾರಣ ಇಲ್ಲ, ನಿನ್ನ ಭಯ ದೂರ ಮಾಡ್ಕೋ. ಕಂಸ ಇನ್ನು ಕೆಲವೇ ದಿನಗಳಲ್ಲಿ ಸಂಹಾರ ಆಗ್ತಾನೆ, ಯಾದವರ ಎಲ್ಲ ರಕ್ಷಣೆ ಇದೇ ಮಗು ಮಾಡ್ತದೆ, ನಿನ್ನ ಕುಲ ರಕ್ಷಣೆ ಆಗ್ತದೆ, ಯಾದವ ಕುಲ ಅಂತ ಹೇಳಿದ್ರಂತೆ.
ಇಲ್ಲಿಗೆ ಗರ್ಭಸ್ತುತಿ ಮುಕ್ತಾಯ ಆಗ್ತದೆ. ಒಂದೊಂದು ಶ್ಲೋಕವನ್ನು ನಾವಿಷ್ಟು ದಿವಸ ಏನೆಲ್ಲ ಹೇಳಿದ್ದಾರೆ ಅಂತ ಅನುಸಂಧಾನ ಮಾಡಿದ್ವಿ. ಇತ್ಯಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನೋ ಪುರೋಧಾಯ ದೇವಾ ಪ್ರತಿಯಯುರ್ದಿವಂ. ಇತ್ಯಭಿಷ್ಟೂಯ, ಹೀಗೆ ಸ್ತೋತ್ರ ಮಾಡಿ ಆ ಭಗವಂತನ ರೂಪವನ್ನು ಕಣ್ತುಂಬ ನೋಡಿ, ಅನಿದಂ, ಯದ್ರೂಪಂ ಅನಿದಂ ಅಂದರೆ ಪ್ರತ್ಯಕ್ಷ ಸಿದ್ಧ ಜಗದ್ವಿಲಕ್ಷಣಂ ಅಂತಾರೆ. ಲೋಕದಲ್ಲಿ ಎಲ್ಲೂ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತ ಗರ್ಭದೊಳಗೆ ಅಷ್ಟು ವಿಲಕ್ಷಣನಾಗಿದ್ದ ಅಂತಾರೆ. ಅದಕ್ಕೆ ಅನಿದಂ. ಸಾಮಾನ್ಯ ಮಕ್ಕಳು ಗರ್ಭದೊಳಗಿದ್ದದ್ದನ್ನು ಯಾರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ಸ್ವಲ್ಪ ಶುರು ಮಾಡಿದ್ದಾರೆ ಅದು ಮಷಿನರಿಯಿಂದ, ಸ್ಕ್ಯಾನ್ ಅಂತಾರಲ್ಲ, ಸ್ಕ್ಯಾನಿಂದ ನೋಡ್ತೇವೆ ಅಂತಂತಾರೆ. ಆ ಭಗವಂತನನ್ನು ಯಾವ ಮಷೀನಿನ ಸಹಾಯವೂ ಇಲ್ಲದೇನೆ ಪ್ರತ್ಯಕ್ಷವಾಗಿ ನೋಡ್ತಿದ್ದಾರೆ ಬ್ರಹ್ಮದೇವರು. ಆ ಗರ್ಭದೊಳಗೆ ಹೇಗಿದ್ದ ಕೃಷ್ಣ ಅಂತ. ಆ ವ್ಯಕ್ತಿತ್ವ, ಘನ ವ್ಯಕ್ತಿತ್ವ, ಸ್ವಲ್ಪವೂ ಯಾವ ಮಲ ಸಂಪರ್ಕ ಇಲ್ಲ, ಪರಿಶುದ್ಧನಾಗಿದ್ದಾನಂತೆ, ಚಿನ್ಮಯ ಸಾಕಾರ. ಅದಕ್ಕೆ ಅದನ್ನು ಅನಿದಂ, ಲೋಕಕ್ಕಿಂತ ಅತ್ಯಂತ ವಿಲಕ್ಷಣವಾದ ಭಗವಂತನ ರೂಪವನ್ನು ಬ್ರಹ್ಮದೇವರು, ರುದ್ರದೇವರು, ದೇವತೆಗಳು ಸ್ತೋತ್ರ ಮಾಡಿ ಆ ಕಾರಾಗೃಹದ ಹತ್ರ ಬಂದಿದ್ರಲ್ಲ, ಕಂಸನ ಕಾರಾಗೃಹ ಮಥುರಾಪಟ್ಟಣ, ಆ ಕಾರಾಗೃಹದಿಂದ ಅವರೆಲ್ಲ ಸ್ವರ್ಗಲೋಕಕ್ಕೆ ತೆರಳಿದರು ಅಂತ ಬ್ರಹ್ಮೇಶಾನೋ ಪುರೋಧಾಯ ದೇವಾ ಪ್ರತಿಯಯು ದಿವಂ. ಸ್ವರ್ಗಲೋಕಕ್ಕೆ ಅಂತ ಅವರೆಲ್ಲರೂ ತೆರಳುತ್ತಾರೆ. ಆಮೇಲೆ ಕೆಲವು ತಿಂಗಳಾಯಿತು. ಕೆಲವು ತಿಂಗಳು ಕಳೀತಾ ಒಳ್ಳೆಯ ಮುಹೂರ್ತ ಬರಬೇಕಲ್ಲ, ಭಗವಂತ ನಿಗದಿಪಡಿಸಿದ ಕಾಲ. ಭಗವಂತ ಒಂದು ನಿಗದಿಪಡಿಸಿರ್ತಾನೆ, ನಾನು ಇಂಥ ಸಮಯಕ್ಕೆ ಇಂಥ ಜಾಗದಲ್ಲಿ ನನ್ನ ಅವತಾರ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದ. ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ. ಅತ್ಯಂತ ಶುಭ ಮುಹೂರ್ತವನ್ನು ದೇವರು ನಿರೀಕ್ಷೆ ಮಾಡಿದ್ದ, ಸಂಕಲ್ಪ ಮಾಡಿದಂತೆ ಅವತಾರ ಮಾಡ್ತಾನೆ. ಸಿಂಹ ಮಾಸ, ರೋಹಿಣಿ ನಕ್ಷತ್ರ, ಅಷ್ಟಮಿ ತಿಥಿ, ರಾತ್ರಿ ಚಂದ್ರೋದಯಕ್ಕೆ ಕೃಷ್ಣ ಅವತಾರ ಮಾಡಿದ್ದಂತೆ. ಅದನ್ನು ಹೇಳ್ತಾರೆ, ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ರೋಹಿಣ್ಯಾಮರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್. ಆ ತಿಥಿಯನ್ನು ಜಯಂತಿ ಅಂತ ಆಚರಣೆ ಮಾಡಬೇಕಂತೆ. ಜಯಂತಿ ಅಂದರೆ ಕೃಷ್ಣ ಜಯಂತಿ. ಬಹಳ ಬಹಳ ಮಂಗಳಕರವಾದ ಪ್ರಶಸ್ತ ಕಾಲ ಅಂತದು. ಭಗವಂತ ದೇವಕಿ ಗರ್ಭಾಂಬುದಿಯಿಂದ ಪ್ರಕಟನಾದ. ನದಿಗಳಿಗೆಲ್ಲಿಲ್ಲದ ಆನಂದ ಆಗ್ತಾ ಇದೆ, ಋತುಗಳಿಗೆ ಆನಂದ ಆಗಿವೆ, ಮೋಡಗಳಿಗೆ ಆನಂದ ಆಗಿದೆ, ಗಿಡ ಮರಗಳಿಗೆ ಬಳ್ಳಿಗಳಿಗೆ ಆನಂದ ಆಗಿದೆ, ತಂಪು ಗಾಳಿ ಬೀಸ್ತಾ ಇದೆ, ಚಂದ್ರ ಹಾಸುಹಕ್ಕಾಗಿ ಎಲ್ಲೆಡೆಯಲ್ಲಿ ತನ್ನ ಕಿರಣ ಬೀಸಿದ್ದಾನೆ. ಅಲ್ಲಲ್ಲಿ ಭಗವಂತನ ಭಕ್ತರು ಮನೆ ಮನೆಗಳಲ್ಲೇನೆ ಕೃಷ್ಣನ ಅವತಾರ ಆದಾಗ ಒಳಗೆ ಸಂತೋಷ ಆಗ್ತಾ ಇತ್ತಂತೆ. ಏನೋ ಆಗಿದೆ ಅಂತ, ಎಲ್ಲೋ ಏನೋ ಆಗಿದೆ ಅಂದ್ರೆ ಬೇರೆ ಏನಲ್ಲ, ಕೃಷ್ಣಾವತಾರ ಆಗಿದೆ. ಭಗವಂತ ಭೂಮಿಯಲ್ಲಿ ಅವತರಿಸಿದ್ದೇ ತಡ. ಅನೇಕ ಭಗವದ್ಭಕ್ತರ ಮನೆಯೊಳಗೆ ಒಳಗೆ ಆನಂದ ಆಯ್ತಂತೆ. ಇದೊಂದು ವಿಶೇಷವಾದ ಘಟನೆಯನ್ನು ಭಾಗವತ ಹೇಳ್ತದೆ. ನದ್ಯ ಪ್ರಸನ್ನ ಸಲೀಲಾಹ ಹೃದಾ ಜಲರುಹಾಶ್ರಯ. ನದಿಗಳು ಎಲ್ಲಿಲ್ಲದ ಪ್ರಸನ್ನತೆ ಪಡ್ಕೊಂಡು ಹರಿದುವಂತೆ. ಅಲ್ಲಲ್ಲಿದ್ದ ನೀರಿನ ಜಲಾಶಯಗಳು ಭಾರಿ ಭಾರಿ ಕಮಲಗಳನ್ನು ಅರಳಿಸಿದುವಂತೆ. ಜಲರುಹಾಶ್ರಯ ದ್ವಿಜಾಲಿಕುಲ ಸನ್ನಾದ. ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿ ಧ್ವನಿ ಮಾಡಿದುವಂತೆ ಕೃಷ್ಣಾವತಾರ ಆದಾಗ. ತಬಕಾಹ ಸ್ತಬಕಾಹ ವನರಾಜಯ ವವೌ ವಾಯು ಸುಖಸ್ಪರ್ಶ. ಯಾರೂ ಊಹಿಸಿರಲಿಲ್ಲ, ಎಲ್ಲರಿಗಿದ್ದಕ್ಕಿದ್ದ ಹಾಗೆ ಒಂದು ತಂಪು ಗಾಳಿ ಬೀಸಿ ಹೋಯ್ತಂತೆ. ವವೌ ವಾಯು ಸುಖಸ್ಪರ್ಶ ಪುಣ್ಯಗಂಧ ವಹ ಶುಚಿ. ಸುಗಂಧ ಬಂತಂತೆ. ಎಲ್ಲಿಂದ ಬರ್ತಾ ಇದೆ ಯಾರಿಗೂ ಅರ್ಥ ಆಗ್ತಾ, ಯಾಕಂದ್ರೆ ಸುಗಂಧ ಹುಟ್ಟಿದಾನಲ್ಲ ಕೃಷ್ಣ. ಭೂಮಿಗೆ ಕೃಷ್ಣನ ಸ್ಪರ್ಶ ಆದ ಕೂಡಲೇ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂತ ಭಾಗವತ ವರ್ಣನೆ ಮಾಡ್ತದೆ. ಇದನ್ನು ನೋಡಿಯಾದರೂ ಕೃಷ್ಣ ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕೋ ಬೇಡೋ? ಇದು
ಪರಿಸರದಲ್ಲಾದಂತಹ ಒಂದು ಅಪೂರ್ವವಾದ ಅನುಭವ ಅಂತ ಭಾಗವತ ವರ್ಣನೆ ಮಾಡ್ತದೆ. ದೇವತೆಗಳು ಆಕಾಶದಲ್ಲಿ ಬಂದು ನಿಂತು ಗಂಧರ್ವರು, ಅಪ್ಸರರು, ಕಿನ್ನರರು ವಾದ್ಯಗಳನ್ನು ಮೊಳಗಿಸ್ತಾ ಪುಷ್ಪವೃಷ್ಟಿಯನ್ನು ಮಾಡ್ತಾರಂತೆ. ಹೀಗೆ ಕೃಷ್ಣಾವತಾರದಲ್ಲಿ ಪುಷ್ಪವೃಷ್ಟಿ, ಗಂಧರ್ವರ ಗಾನ, ಅಪ್ಸರೆಯರ ನರ್ತನ, ಕಿನ್ನರರು, ಕೆಂಪುರುಷರು ಸ್ತೋತ್ರ ಮಾಡಿದ್ದು, ದೇವತೆಗಳು ಕೃಷ್ಣಾವತಾರದ ಸಂಭ್ರಮವನ್ನು ಅನುಭವಿಸಿದಾರಂತ ಆಕಾಶದಲ್ಲಿ. ಇಷ್ಟು ಸಂದರ್ಭ ಭಾಗವತ ವರ್ಣಿಸಿ ಕೃಷ್ಣ ಅವತರಿಸಿದಾಗ ಹೇಗಿದ್ದ ಅಂತ ಹೇಳ್ತದೆ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಯವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮಕಾಂಚ್ಯಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವಾಯಿಕ್ಷತ. ನೋಡಿ ಕೃಷ್ಣ ಹೇಗಿದ್ದ ಅಂತ ಆ ಕೃಷ್ಣನ ರೂಪ ಕಣ್ಣಿ ಕಟ್ಟುವಂತೆ ಭಾಗವತ ಹೇಳ್ತದೆ. ಅದ್ಭುತವಾದ ಬಾಲರೂಪ ತಗೊಂಡಂತೆ ಭಗವಂತ ಪ್ರಕಟ ಆದಾಗ ಬಹಳ ಅದ್ಭುತ ಬಾಲರೂಪ ಅದು. ಕಣ್ಣು ಅರಳಿಸಿದಾನೆ, 4 ಕೈಗಳಿಂದ ಪ್ರಕಟನಾಗಿದ್ದಾನೆ. ಮಗುವಾದಾಗಲೂ 4 ಕೈ ಇತ್ತಂತೆ. ಒಂದೊಂದು ಕೈಗಳಲ್ಲಿ ಒಂದೊಂದು ಆಯುಧ. ಶಂಖ ಗದಾದ್ಯುಧಾಯುಧಂ, ಶಂಖ ಚಕ್ರ, ಕೈಯಲ್ಲಿ ಆಯುಧ ಧರಿಸಿದಾನೆ. ಶ್ರೀವತ್ಸ ಅನ್ನುವಂಥ ಚಿಹ್ನೆ ಕಂಠದಲ್ಲಿ ಇತ್ತಂತೆ. ಕುತ್ತಿಗೆಯಲ್ಲಿ ಕೌಸ್ತುಭ ಅನ್ನೋ ಮಣಿ, ಶ್ರೀವತ್ಸ ಚಿಹ್ನೆ ಹೃದಯದಲ್ಲಿ, ಕೌಸ್ತುಭ ಮಣಿ ಕಂಠದಲ್ಲಿ, 12 ಸೂರ್ಯರನ್ನು ಹೋಲುವಂಥ ಕೌಸ್ತುಭ ಮಣಿ. ಪೀತಾಂಬರ ತೊಟ್ಟಿದ್ದಾನೆ. ಕೃಷ್ಣನ ಮೈಬಣ್ಣ ಹೇಗಿತ್ತು ಹುಟ್ಟಿದಾಗ? ಸಾಂದ್ರಪಯೋಧ ಸೌಭಗಂ, ದಟ್ಟವಾದ ಮೋಡಗಳು ಆಕಾಶದಲ್ಲಿ ಬಂದರೆ ಹೇಗೆ ಕಾಣಬೇಕೋ ಕೃಷ್ಣನ ಮೈಬಣ್ಣ ಹಾಗಿತ್ತಂತೆ. ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ, ವೈಡೂರ್ಯ ಕಿರೀಟ ಕೃಷ್ಣ ಧಾರಣೆ ಮಾಡಿಕೊಂಡೇ ಬಂದಿದ್ದ. ಹಾಗೆ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ, ಗುಂಗುರು ಗುಂಗುರು ಕೃಷ್ಣನ ಕೂದಲುಗಳು, ತಲೆ ತುಂಬ ಇದ್ದಂಥ ಕೂದಲು, ಕಿರೀಟ ಹಾಕ್ಕೊಂಡಿದ್ದಾನೆ. ಅಂಥ ಕೃಷ್ಣ ನಡುಪಟ್ಟಿ ಕಟ್ಟಿಕೊಂಡಿದ್ದ. ಉದ್ದಾಮಕಾಂಚ್ಯಂಗದ ಕಂಕಣಾದಿಭಿಃ, ನಡುಪಟ್ಟಿ ಕಟ್ಟಿದ್ದ. ತನ್ನ ತೋಳುಗಳಿಗೆ ಬಂಗಾರದ ಅಂಗದಗಳನ್ನು ಧರಿಸಿದ್ದ, ಕೈಗಳಿಗೆ ಕಡಗ ಹಾಕಿದ್ದ. ಇಂಥ ಅಪೂರ್ವವಾದ ಕೃಷ್ಣನ ಬಾಲರೂಪವನ್ನು ವಸುದೇವ ಕಂಡ ಅಂತ ಭಾಗವತ ವರ್ಣನೆ ಮಾಡುತ್ತದೆ. ಇದು ಕೃಷ್ಣಾವತಾರ ಘಟ್ಟ. ಭಾಗವತದ ದಶಮಸ್ಕಂಧ ಹೇಳ್ತಾ ಇದೆ, ನಮ್ಮ ಮನೆಗಳಲ್ಲಿ ದಿನಾ ಬೆಳಗ್ಗೆ ಈ ಕೃಷ್ಣನ ರೂಪ ಧ್ಯಾನ ಮಾಡಲಿ ಅಂತ ಹೇಳ್ತದೆ ಭಾಗವತ. ಒಂದು ದಿವಸವೂ ಬಿಡಬಾರ್ದಂತ. ಇಷ್ಟು ದಿನ ಕೆಲವರು ಮಾಡ್ತಿರ್ತಾರೆ, ಯಾರಿಗೆ ಮಾಡ್ತಿರಲ್ಲ ಈ ಶ್ಲೋಕ ಹೇಳಿ ಮಾಡಬೇಕು ಅಂತಿದೆ. ಭಾಗವತದಲ್ಲಿರುವ ಶ್ಲೋಕ ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಯವೈಡೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮಕಾಂಚ್ಯಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವಾಯಿಕ್ಷತ. ಇಂಥ ಬಾಲರೂಪ ಕೃಷ್ಣನ ರೂಪ, ಅವನು ಅವತರಿಸಿದಾಗ ಹೀಗಿದ್ದ ಅಂತ ವರ್ಣನೆ ಮಾಡ್ತದೆ ಭಾಗವತ. ಗರ್ಭಸ್ತುತಿ, ಕೃಷ್ಣಾವತಾರ ಆದಾಗ ಕೃಷ್ಣ ಹೇಗಿದ್ದ ಅನ್ನೋದ್ರದ್ದು ಕಲ್ಪನೆ, ಎರಡನ್ನೂ ಈ 3 ದಿನಗಳ ಕಾಲ ಪ್ರವಚನ ಮಾಡಿದ್ದು. ಇದರಿಂದ ಭಗವಂತ ಪ್ರೀತನಾಗಲಿ. 3 ದಿನಗಳಲ್ಲಿ ಭಾಗವತದ ಗರ್ಭಸ್ತುತಿ ಹೇಳಿದ್ದು ಅದು ಭಗವಂತ ಪ್ರೇರಣೆ ಮಾಡಿದಂತಷ್ಟೆ. ಗರ್ಭಸ್ತುತಿ ಬಹಳ ಗರ್ಭಿತವಾದ ಶ್ಲೋಕ. ಒಂದು ಶ್ಲೋಕ ಬಿಡದೆ ಇವರ ಮನೆಯಲ್ಲಿ ಪಾರಾಯಣ ಆಯ್ತಲ್ಲ, ಅದೇ ಭಾಗ್ಯ. ಅದರ ಅರ್ಥಾನುಸಂಧಾನ ಬಂತಲ್ಲ, ಇದು ಇನ್ನೂ ಭಾಗ್ಯ. ಈ ಗರ್ಭಸ್ತುತಿಯ ಪ್ರವಚನ ಹೇಳಿಸ್ಬೇಕು ಅಂತ ಇವರ ಮನೆಯಲ್ಲಿ ಸಂಕಲ್ಪ ಮಾಡಿ 3 ದಿನಗಳ ನಿರ್ವಿಘ್ನವಾದ ಈ ಜ್ಞಾನ ಕಾರ್ಯ ನಡೆದಿದೆ. ಮುಂದೆ ಭಗವಂತನ ಅನುಗ್ರಹದಿಂದ ಸತ್ಸಂತತಿ
ಕೃಷ್ಣನ ಅನುಗ್ರಹದಿಂದ ಪ್ರಾಪ್ತ ಆಗಲಿ ಆ ದಂಪತಿಗಳಲ್ಲಿ ಅಂತ ಪ್ರಾರ್ಥನೆ ಮಾಡಿ, ಎಲ್ಲ ಬಂಧು ಮಿತ್ರ ಬಾಂಧವರು ನಮ್ಮ ಒಳಹೊನ್ನಳ್ಳಿ ಬಂಧು, ನಿಮಗೂ ಅದೇ ಸರ್ನೇಮ್ ಅಲ್ವಾ? ಸರ್ನೇಮ್ ಏನು ನಿಮ್ಮದು? ಇಲ್ಲ, ಏನು ಹೆಸರು? ಶೇಷಗಿರಿ. ಅಷ್ಟೇ. ಶೇಷಗಿರಿಯವರ ಎಲ್ಲ ಕುಟುಂಬದ ಸದಸ್ಯರಿಗೂ ಮತ್ತು ಭಾಗವತ ಶ್ರವಣ ಮಾಡಲಿಕ್ಕೆ ಅಂತ ಬಂದ ಬೇರೆ ಎಲ್ಲ ಭಗವದ್ ಭಕ್ತರಿಗೂ, ಈಗೆಲ್ಲ ಆನ್ಲೈನ್ ಆಫ್ಲೈನ್ ಎರಡು ರೀತಿಯಾಗಿರ್ತಾರೆ ಭಕ್ತರು. ಆಫ್ಲೈನ್ ಕೇಳಿದವರು ಇದ್ದಾರೆ, ಆನ್ಲೈನ್ ಕೇಳಿದವರು ಇದ್ದಾರೆ. ಇದೆಲ್ಲ ದೇವರು ನಮ್ಮನ್ನು ಆಕರ್ಷಿಸಿ ಕರಿಬೇಕಷ್ಟೆ. ಅವನಿಗೆ ಕೃಷ್ಣ ಅಂತ ಅದಕ್ಕೆ ಹೆಸರು. ಅಯಸ್ಕಾಂತ ಕಬ್ಬಣ ಎಲ್ಲೇ ಇದ್ರೂ ತನ್ನೆಡೆಗೆ ಅದು ಎಳೀತದೆ. ನಾವೆಲ್ಲ ಕಬ್ಬಣ ಇದ್ದಾಗೆ. ಭಗವಂತ ಅಯಸ್ಕಾಂತ, ತನ್ನನ್ನು ತಾನು ತನ್ನ ಭಕ್ತರನ್ನು ತನ್ನೆಡೆಯಲ್ಲಿ ಎಳಿತಾನೆ. ಹಾಗೆ ಭಾಗವತದ ಮೂಲಕ ಶ್ರೀಕೃಷ್ಣ ತನ್ನ ಭಕ್ತರನ್ನು ಕರೆಸಿ ಕೂಡಿಸಿ ತಾನೇ ನುಡಿಸಿ ನುಡಿದು ಕೇಳಿಸಿ ಕೇಳಿ ನಮ್ಮನ್ನು ಅನುಗ್ರಹಿಸ್ತಾನಷ್ಟೆ. ಆ ನಿಟ್ಟಿನಲ್ಲಿ ಈ ಭಾಗವತ ಜ್ಞಾನ ಯಜ್ಞ ನಡೆದಿದೆ. ಎಲ್ಲ ಭಗವದ್ಭಕ್ತರಿಗೂ ನನಗೂ ಕೃಷ್ಣ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಹರಿವಂಶದ ಏನಾದ್ರು ಒಂದೆರಡು ಶ್ಲೋಕ